ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಬಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ ಭವತಿ ಯದನುಭಾವಾದಿಡಮ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सतां सन्मङ्गलानि भवन्तु. ಹರಿವಂಶದಲ್ಲಿ ಮಥುರಾ ಪಟ್ಟಣ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳುವುದಕ್ಕೋಸ್ಕರ ಅಲ್ಲಿ ಒಬ್ಬ ಅಸುರ ಇದ್ದ, ಆತ ಲವಣಾಸುರ ಅಂತ. ಅಂತಹ ಲವಣಾಸುರನನ್ನು ವಧೆ ಮಾಡುವುದಕ್ಕೋಸ್ಕರ ಶ್ರೀರಾಮಚಂದ್ರ ತಮ್ಮನಾದಂತಹ ಶತ್ರುಘ್ನನನ್ನು ಕಳಿಸಿದ ಅಂತ ಚರಿತ್ರೆಯನ್ನು ಹೇಳ್ತಾ, ಅಲ್ಲಿ ಬಂದಂತಹ ಒಬ್ಬ ದೂತ ತಾನು ಆ ಶತ್ರುಘ್ನನ ಹತ್ರ ಮಾತಾಡಿಸಿದಾಗ ಶತ್ರುಘ್ನವನಿಗೆ ಪ್ರತಿ ಮಾತನ್ನು ಹೇಳಿ ಕಳಿಸಿದ ಎನ್ನುವಲ್ಲಿಗೆ ಆರಂಭ ಮಾಡಿಕೊಂಡು ಹೇಳ್ತಾರೆ. ತಥೋ ದೂತಸ್ಯ ವಚನ ಸದೈತ್ಯ ಕ್ರೋಧಮೂರ್ಛಿತಃ ಪೃಷ್ಟಸತ್ವನಂ ಕೃತ್ವಾ ಯುದ್ಧಾಯಾಭಿಮುಖೇ ಸ್ಥಿತಃ. ದೂತ ಬಂದು ರಾಮನನ್ನು ಲಕ್ಷ್ಮಣನನ್ನು ಶತ್ರುಘ್ನನನ್ನೆಲ್ಲ ಬೈದಾಗ, ನೀವು ಏನು ಮಾಡಲಿಕ್ಕೆ ಸಾಧ್ಯ, ನಮ್ಮಂತ ಒಬ್ಬ ಅಸುರರಿದ್ದಾಗ ಅಂತೆಲ್ಲ ಹೇಳಿದಾಗ ಸಿಟ್ಟುಗೊಂಡಂತ ಆತ ಅವ ಹೇಳ್ತಾನೆ, ಕ್ರೋಧನಿಂದ ಸಿಟ್ಟುಕೊಳ್ತಾನೆ ಆ ಲವಣಾಸುರ. ಆತ ಏನು ಮಾಡ್ತಾನೆ ಕೇಳಿದ್ರೆ, ಕಾಡಿಗೆ ಬೆನ್ನು ಹಾಕಿ ಶತ್ರುಘ್ನನ ಬಳಿ ಯುದ್ಧಕ್ಕೆ ಆಗಮಿಸ್ತಾನೆ. ಅದೊಂದು ದೊಡ್ಡ ಮಧುವನ ಎನ್ನುವಂಥದ್ದು ಕಾಡಾಗಿತ್ತು. ಕಾಡಲ್ಲಿ ಇದ್ದ ಈ ನಾಡಿನಿಂದ ಬಂದಂಥ ಶತ್ರುಘ್ನನ ಜೊತೆಗೆ ಯುದ್ಧಕ್ಕೆ ತಾನು ತೊಡಗಿದ್ದಾನೆ. ತದ್ಯುದ್ಧಮಭವದ್ಘೋರಂ ಸೌಮಿತ್ರೇರ್ದಾನವಸ್ಯ ಚ ಉಭಯೋರೇವ ಧೃತಯೋ ಶೂರಯೋ ರಣಮೂರ್ಧನಿ ತಾವುಭೌ ನಿಶಿತೈಸ್ತೀಕ್ಷ್ಣೈ ಅನ್ಯೋನ್ಯಮಭಿಜಘ್ನತು ನ ಚ ತೌ ಯುದ್ಧ ವೈಮುಖ್ಯಂ ಶ್ರಮಂ ವಾಪ್ಯುಪಜಗ್ಮತು. ಧೀರನಾದಂತಹ ಶೂರನಾದಂತಹ ಶತ್ರುಘ್ನ, ಅವನ ಹೆಸರೇ ಹಾಗೆ, ಶತ್ರುಗಳನ್ನು ಕೊಲ್ಲುವವ ಎನ್ನುವ ಅರ್ಥದಲ್ಲಿ ಇರುವಂಥದ್ದು. ಮತ್ತೆ ಲವಣಾಸುರನಿಗೆ ಇಬ್ಬರಿಗೂ ಕೂಡ ಏನಾಗತ್ತೆ, ಘೋರವಾದಂತಹ ಯುದ್ಧ ಆರಂಭ ಆಯಿತು. ಅವರಿಬ್ಬರು ಕೂಡ ಏನು ಮಾಡಿದ್ರು, ಉಭಯೋರೇವ ಧೃತಯೋ, ಪರಸ್ಪರ ಚೂಪಾದಂತಹ ತೀಕ್ಷ್ಣವಾದಂತಹ ಆಯುಧಗಳನ್ನು ಹಿಡ್ಕೊಂಡು ಪರಸ್ಪರ ಹೊಡೆದಾಡಿಕೊಂಡಿದ್ದಾರಂತೆ. ಆದರೆ ಪಾಪ ಸಾಕಾಯಿತು ಅಥವಾ ನೋವಾಯ್ತಾ ಅಂತ ಕೇಳಿದ್ರೆ ಹೇಳ್ತಾರೆ, ನಚತೌ ಯುದ್ಧ ವೈಮುಖ್ಯಂ ಶ್ರಮಂ ವಾಪ್ಯ ಜಗ್ಮತು. ಅಂದರೆ ಅವರಿಗೆ ಪರಾಕ್ರಮಿಗಳು ಇಬ್ಬರೂ ಕೂಡ, ಹಾಗಾಗಿ ಅವರಿಗೆ ಇಬ್ಬರೂ ಕೂಡ ಹಿಂಬದಿ ಹೋಗಲೇ ಇಲ್ಲ. ಅವ್ರಿಗೇನು ಮಾಡ್ತಾ ಇದ್ದಾರೆ ಕೇಳಿದ್ರೆ ಮತ್ತೆ ಮತ್ತೆ ಎದುರೆದುರು ಬಂದು ಯುದ್ಧ ಮಾಡ್ತಾರೆ ಹೊರತು ಸಾಕಪ್ಪ ಅಂತ ಹೇಳಿಲ್ಲ. ಆಯ್ತಪ್ಪ ಶ್ರಮ ಆಯ್ತಾ ಕೇಳಿದ್ರೆ ಶ್ರಮವೂ ಆಗಲಿಲ್ಲ, ಇಬ್ಬರಿಗೂ ಕೂಡ ಸಾಕೂ ಆಗಲಿಲ್ಲ, ಯುದ್ಧವೂ ನಿಲ್ಲಿಸಲಿಲ್ಲ. ಅಥ ಸೌಮಿತ್ರಿಣ ಬಾಣೈ ಪೀಡಿತೋ ದಾನವೋ ಯುಧಿ ತತಸ್ಥ ಶೂಲರಹಿತ ಪರ್ಯಹೀಯತ ದಾನವಃ. ಬಳಿಕ ಸುಮಿತ್ರೆಯ ಮಗನಾದಂತಹ ಶತ್ರುಘ್ನ, ಸಾಮಾನ್ಯವಾಗಿ ಸೌಮಿತ್ರಿ ಅಂತ ಹೇಳಿದ್ರೆ ಲಕ್ಷ್ಮಣ ನೆನಪಾಗ್ತಾನೆ, ಸಾಮಾನ್ಯವಾಗಿ ಸುಮಿತ್ರೆಯ ಮಗ ಅಂತ. ಅಲ್ಲಿ ಇಬ್ಬರೂ ಕೂಡ ಇದ್ದಾರೆ, ಹಾಗಾಗಿ ಇಬ್ಬರಿಗೂ ಕೂಡ ಸುಮಿತ್ರೆಯ ಮಗ ಅಂತ ಕರೆಯುವಂಥದ್ದು. ಇಲ್ಲಿ ಶತ್ರುಘ್ನ ಇರೋದ್ರಿಂದ ಆ ಶತ್ರುಘ್ನನಿಂದ ಬಾಣದಿಂದ ಪೀಡಿತನಾದ ದಾನವ ಯುದ್ಧದಲ್ಲಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ತಾನೇನಾದ ಬಲದಿಂದ ಕ್ಷೀಣಾರಂಭಕ್ಕೆ ಒಳಗಾಗ್ತಾನೆ. ಅಂದ್ರೆ ಕಡಿಮೆ ಅವನದು ಶಕ್ತಿ ಉಣ್ಲಿಕ್ಕೆ ಆರಂಭ ಆಯಿತು. ಸಗೃಹೀತ್ವಾಂಕುಶಂ ಚೈವ ಪುರಾದತ್ತ ವರಂ ರಣೇ ಕರ್ಷಣಂ ಸರ್ವಭೂತಾನಂ ಲವಣೋಪಿ ನನಾದ ಚ. ಆ ಲವಣಾಸುರ ಏನು ಮಾಡಿದ ಕೇಳಿದರೆ, ಯುದ್ಧ ಭೂಮಿಯಲ್ಲಿ
ತಾನು ಯುದ್ಧ ಮಾಡ್ತಾ ಇದ್ದಾನೆ ಶತ್ರುಘ್ನನ ಜೊತೆಗೆ. ಹಿಂದೆ ಅವನಿಗೆ ರುದ್ರದೇವರನ್ನು ಕುರಿತು ಆತ ತಪಸ್ಸನ್ನು ಮಾಡಿದ. ಹಾಗಾಗಿ ಸಮಸ್ತ ಶತ್ರುಗಳನ್ನು ಕರ್ಷಣ ಮಾಡುವಂಥದ್ದು, ಅಂದರೆ ಅವರನ್ನು ಕೃಶರನ್ನಾಗಿ ಮಾಡುವಂತಹ, ಅವರಿಗೆ ನೋವನ್ನು ಉಂಟು ಮಾಡುವಂತಹ ಒಂದು ಆಯುಧ ಇತ್ತು. ಆ ಆಯುಧ ಅಂಕುಶ. ಆ ಅಂಕುಶ ಎಲ್ಲಿಂದ ತಗೊಂಡದ್ರೆ ರುದ್ರದೇವರನ್ನು ತಪಸ್ಸು ಮಾಡಿ ರುದ್ರದೇವರಿಂದ ಪಡ್ಕೊಂಡಂತಹ ಒಂದು ಅಂಕುಶ ಅಂತ ಆಯುಧ ಇತ್ತು. ಅದರ ಸಹಾಯದಿಂದ ಕೈಯಲ್ಲಿ ಹಿಡ್ಕೊಂಡು ಗರ್ಜಿಸ್ಲಿಕ್ಕೆ ಆರಂಭ ಮಾಡಿದ. ಶಿರೋಧರಾಯಾಂ ಜಗ್ರಾಹ ಸೋಂಕುಶೇನ ಚಕರ್ತ ಚ ತತಸ್ಸ ಹಂತುಮಾರಬ್ಧೋ ಲವಣೋ ರಾಘವಾನುಜಂ. ಆ ಲವಣಾಸುರ ಏನು ಮಾಡಿದ್ದಾನೆ, ಆ ಅಂಕುಶವನ್ನು ಹಿಡ್ಕೊಂಡಿದ್ದಾನೆ. ಅಂಕುಶದಿಂದ ಶತ್ರುಘ್ನನ ಕುತ್ತಿಗೆಗೆ ಹಿಡ್ಕೊಂಡಿದ್ದಾನೆ. ಆ ಕುತ್ತಿಗೆ ಎತ್ತರ ಹಿಡಿದು ರಾಮನನ ತಮ್ಮನಾದ ಶತ್ರುಘ್ನನನ್ನು ಸಂಹರಿಸಲಿಕ್ಕೋಸ್ಕರ ತಾನು ಉದ್ಯುಕ್ತನಾದ. ನೋಡಿ, ಹೇಳಬೇಕಾದ್ರೆ ಅಲ್ಲಿ ಹಂತುಮಾರಬ್ಧ, ಕೊಲ್ಲಿಕ್ಕೆ ಹೊರಟದ್ದು ಅಂತ. ಆದರೆ ಕೊಲ್ಲಿಕ್ಕೆ ಹೊರಡುವಾಗ ಸೌಮಿತ್ರಿ ಅಂತಲೋ ಅಥವಾ ಶತ್ರುಘ್ನ ಎನ್ನುವ ಶಬ್ದಕ್ಕಿಂತಲೂ ಯಾವ ಹಾಕಿದ್ದಾರೆ, ರಾಘವಾನುಜಂ ಅಂತ ಶಬ್ದ ಹಾಕಿದ್ದಾರೆ. ರಾಮನ ತಮ್ಮ. ಅದ್ಯಾಕೆ ರಾಮನ ಹೆಸರು ಹೇಳಿದ್ದು ಕೇಳಿದ್ರೆ, ಅಂತಹ ರಾಮನ ತಮ್ಮನನ್ನೇ ಬಿಡ್ಲಿಲ್ಲ, ಇನ್ನೇನು ಈ ಅಸುರ ಬಿಡ್ತಾನೆ ಬೇರೆಯವರನ್ನು ಅಂತ ಇವನ ಕ್ರೌರ್ಯವನು. ಮತ್ತೊಂದು ಏನು ಕೇಳಿದ್ರೆ, ರಾಮನ ಹಾಗೆ ಸಾಮರ್ಥ್ಯವುಳ್ಳವನು. ಈಗ ರಾಮ ಎಷ್ಟು ಪರಾಕ್ರಮಿ, ಅವನ ತಮ್ಮ ಸ್ವಲ್ಪ ಕಡಿಮೆ ಅಷ್ಟೇ, ಹೊರತು ಇವನನ್ನು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ರಾಮನ ತಮ್ಮನನ್ನು ಲವಣಾಸುರ ಕೊಲ್ಲಿಕ್ಕೆ ಬಯಸಿದ. ಇನ್ನು ರಾಮ ಅಂದ್ರೆ ಅದು ಸತ್, ಒಳ್ಳೆಯ ಜೀವ, ಹಾಗೆ ಸಾತ್ವಿಕ, ಪರಮ ಸಾತ್ವಿಕ. ರಾಮನ ತಮ್ಮ ಅಂದ್ರು ಸಾತ್ವಿಕ. ಅದೇ ಅಸುರ ಲವಣಾಸುರ, ಅವ ತುಂಬ ತಾಮಸವುಳ್ಳವನು. ಹಾಗಾಗಿ ತಾಮಸಕ್ಕೂ ಸತ್ವಗುಣಕ್ಕೂ ಇರುವಂತಹ ಯುದ್ಧ. ಹೀಗಾಗಿ ಆತನನ್ನು ಕೊಲ್ಲಿಕ್ಕೆ ತಾನು ಪ್ರಯತ್ನ ಪಟ್ಟಿದ್ದಾನೆ. ಸ ಕನಕಸ್ವರಮುದ್ಯಮ್ಯ ಶತ್ರುಘ್ನ ಶತ್ರುತಾಪನ ಶಿರಚ್ಛಿಚ್ಛೇದ ಖಡ್ಗೇನ ಲವಣಸ್ಯ ಮಹಾಮೃಧೆ. ಶತ್ರುತಾಪನನಾದಂಥ ಶತ್ರುಘ್ನ ಅಂತ ಕೊಟ್ಟರು. ಅಂದರೆ ಶತ್ರುಗಳಿಗೆ ತಾನು ಶಿಕ್ಷೆಯನ್ನು ಕೊಡುವ ಸಾಮರ್ಥ್ಯವುಳ್ಳವನು ಯಾರು ಕೇಳಿದ್ರೆ ಅವನು ಶತ್ರುಘ್ನ. ಹಾಗಾಗಿ ಅವನ ಹೆಸರಿನಲ್ಲಿಯೂ ಉಂಟು ಅಂತಹ ಶತ್ರುಗಳಿಗೆ, ಶತ್ರುವಾದಂಥ ಲವಣಾಸುರನಿಗೆ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ತನ್ನ ಖಡ್ಗವನ್ನು ಎತ್ತಿದ್ದಾನಂತೆ. ಆ ಖಡ್ಗ ಆದ್ರೂ ಹೇಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಕನಕ ಸರೋದ್ಯಮ್ಯ. ಕನಕ ಅಂದ್ರೆ ಬಂಗಾರ. ಹಾಗಾಗಿ ಬಂಗಾರದ ಖಡ್ಗವನ್ನು ತಾನು ಹಿಡ್ಕೊಂಡು ಏನು ಮಾಡಿದ್ದಾನೆ, ಲವಣಾಸುರನ ತಲೆಯನ್ನೇ ಶತ್ರುಘ್ನ ಕಡಿದು ಬಿಟ್ಟ. ಹೀಗೆ ಸಹತ್ವ ದಾನವಂ ಸಂಖ್ಯೆ ಸೌಮಿತ್ರಿರ್ಮಿತ್ರನಂದನ ತದ್ವನಂ ತಸ್ಯ ದೈತ್ಯಸ್ಯ ಚಿಚ್ಛೇದಾಸ್ತ್ರೇಣ ಬುದ್ಧಿಮಾನ್. ಸೌಮಿತ್ರಿ ಅಂತ ಅಂದ್ರೆ ಅವನಿಗೆ ಹೇಳಬೇಕಾದ್ರೆ ಮಿತ್ರನಂದನ ಅಂತ. ತನ್ನ ಮಿತ್ರರಿಗೆ ಆನಂದವನ್ನು ಉಂಟು ಮಾಡುವಂತಹ ಯಾವ ಸೌಮಿತ್ರಿ ಇದ್ದಾನಲ್ಲ, ಶತ್ರುಘ್ನ ಇದ್ದಾನಲ್ಲ, ಆತ ಏನು ಮಾಡ್ತಾನೆ, ಲವಣಾಸುರನನ್ನು ಸಂಹರಿಸಿ ಬುದ್ಧಿವಂತನಾದ ಆತ ಆ ಲವಣಾಸುರನ ಕಾಡನ್ನು ಕೂಡ ತಾನು ನಾಶ ಮಾಡ್ತಾನೆ. ಆ ಯಾವ ಒಂದು ಕಾಡು ಇತ್ತು ಮಧುವನ ಅಂತ, ಅದನ್ನು ನಾಶ ಮಾಡಿದ್ದಾನೆ. ಚಿತ್ವಾ ವನಂಚ ಸೌಮಿತ್ರೇರ್ ನಿಮೇಶಂ ಅಭ್ಯರೋಚಯತ್ ಭವಾಯ ತಸ್ಯ ದೇಶಸ್ಯ ಪುರೀಂ ಪರಮ ಬ್ರಹ್ಮವಿತ್. ಆ ಕಾಡನ್ನು ನಾಶ ಮಾಡಿದ. ಹಾಗಾಗಿ ಇವತ್ತು ಆ ಕಾಡನ್ನು ನಾಶ ಮಾಡಿ ಶತ್ರುಘ್ನ ಅಲ್ಲಿಯೇ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾನಂತೆ. ಅದೇ ಮಥುರಾ ಎನ್ನುವಂತಹ ಪಟ್ಟಣ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಕಾಡನ್ನು ನಾಶ ಮಾಡಿ ನೋಡಿ, ರಕ್ಕಸರೆಲ್ಲ ಇದ್ದಂತಹ ಜಾಗ ಕಾಡಿಗೆ ಹೋಗಿದ್ದಾರೆ. ಹಾಗಾಗಿ ಯಾರು ಅಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಕಡಿದು ಏನು ಮಾಡಿದ್ದಾನೆ, ಒಂದು ಮನೆಯನ್ನು ರಚಿಸಲಿಕ್ಕೆ ಚಿಂತನೆ ಮಾಡಿದ್ದಾನೆ. ಆ ಚಿಂತನೆ ಮಾಡಿದ್ದು ಮಾತ್ರ ಅಲ್ಲ, ಮತ್ತೆ ಧರ್ಮಜ್ಞನಾದ ಶತ್ರುಘ್ನ ಅಂತ ಹೇಳ್ತಾ ಇದ್ದಾರೆ. ಪರಮಧರ್ಮವಿತ್, ಧರ್ಮವನ್ನು ತಿಳಿದಂತ ಈತ ದೇಶಸ್ಯ ಪುರೀಂ, ದೇಶಕ್ಕೆ ಒಳಿತಾದಂಥ ಒಂದು ನಗರವನ್ನು ನಿರ್ಮಾಣ ಮಾಡಿದ. ಇವನಿಗೊಬ್ಬನಿಗೋಸ್ಕರ ಮನೆ ನಿರ್ಮಾಣ ಮಾಡಿದ್ದಲ್ಲ. ಹಾಗಾಗಿ ಅಭಿವೃದ್ಧಿಗೋಸ್ಕರ ದೇಶದ ಮುಂದೆ ಅದನ್ನು ದೇಶ ಕಟ್ಟಬೇಕು, ಊರು ಕಟ್ಟಬೇಕು ಎನ್ನುವಂಥ ಈ ದೃಷ್ಟಿಯಿಂದ ತಾನೇನು ಮಾಡಿದ್ದಾನೆ, ಅಂತಹ ವಧುವನದಲ್ಲಿ ಆ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಮನೆಯನ್ನು, ಅರಮನೆಯನ್ನು ನಿರ್ಮಾಣ ಮಾಡಿದ್ದಾನೆ. ತಸ್ಮಿದ್ ಮಧುವನಸ್ಥಾನೇ ಮಥುರಾ ನಾಮಸಾಪುರಿ ಶತ್ರುಘ್ನೇನ ಪುರಾ ಸೃಷ್ಟ ಹತ್ವಾ ತಂ ದಾನವಂ ರಣೇ. ಆ ಮಧುವನದ ಸ್ಥಾನದಲ್ಲಿ ಒಂದು ಪಟ್ಟಣ ನಿರ್ಮಾಣ ಮಾಡ್ತಾನೆ. ಅದೇ ಪಟ್ಟಣ ಮಥುರಾ. ನೋಡಿ, ಕೃಷ್ಣನ ಅವತಾರಕ್ಕೆ, ಕೃಷ್ಣನಿಗೆ ಬೇಕಾದಂತಹ ಸ್ಥಳ, ಅದರದ್ದು ಹಿಸ್ಟ್ರಿ, ಅದರದ್ದು ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಇದು ಶತ್ರುಘ್ನ ಬರುವ ಮೊದಲು ಲವಣಾಸುರ ಇದ್ದ. ಆದರೆ ಲವಣಾಸುರ ಬರುವ ಮೊದಲು ಅದೊಂದು ಕಾಡಾಗಿತ್ತು, ಮಧುವನ ಅಂತ. ಯಾರಿಲ್ಲಿ ತಪಸ್ಸು ಮಾಡಿದ್ರು, ಧ್ರುವ ತಪಸ್ಸು ಮಾಡಿದ ಜಾಗ. ಹಾಗಾಗಿ ಒಳ್ಳೆಯ ತೀರ್ಥಕ್ಷೇತ್ರ. ಅದರಲ್ಲಿ ಮತ್ತೆ ಪಟ್ಟಣವನ್ನು ನಿರ್ಮಾಣ ಮಾಡಿದ್ದಾನೆ ಈ ಶತ್ರುಘ್ನ.
ಶತ್ರುಘ್ನೇನ ಪುರಾ ಸೃಷ್ಟ ಹತ್ವಾ ತಂ ದಾನವಂಬ್ರಣೆ. ಹಾಗಾಗಿ ಹಿಂದೆ ಈ ಲವಣಾಸುರನನ್ನು ಕೊಂದು ಆ ಪಟ್ಟಣವನ್ನು ಸೃಷ್ಟಿ ಮಾಡಿದ ಅದೇ ಮಥುರಾ ಪಟ್ಟಣ. ಹಾಗಾದ್ರೆ ಇವ ಸೃಷ್ಟಿ ಮಾಡಿದ, ಇವ ನಿರ್ಮಾಣ ಮಾಡಿದ ಪಟ್ಟಣ ಹೇಗೆ ಉಂಟು ಕೇಳಿದ್ರೆ, ಸಾಪುರಿ ಪರಮೋದಾರ ಶುಭ ಪ್ರಾಕಾರ ತೋರಣ ಸ್ಫೀತ ರಾಷ್ಟ್ರ ಸಮಾಕೀರ್ಣ ಸಮೃದ್ಧ ಭವನಾಕುಲ. ಆ ಪಟ್ಟಣ ಆದ್ರೂ ಹೇಗೆ ಇತ್ತು ಕೇಳಿದ್ರೆ, ವಿಶಾಲವಾದಂತಹ ಮಹಡಿಗಳಿಂದ ಕೂಡಿದ ಇದಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ನೋಡಿ, ಒಂದೊಂದು ನಾವು ಇವತ್ತು ನೋಡ್ತಾ ಇದ್ದೇವೆ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳನ್ನು ಹೇಗೆ ನೋಡ್ತೇವೆ ಕೇಳಿದ್ರೆ, ಒಂದಷ್ಟು ಬಿಲ್ಡಿಂಗ್ಗಳು. ಅದು ಹೇಗೆ ಕೇಳಿದ್ರೆ, ಇವತ್ತು ಉದ್ದ 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 ಎತ್ತರ ಎತ್ತರ, ಮೊದಲೆಲ್ಲ ಅಗಲಗಲ ಇತ್ತು, ಇವೇನು ಜಾಗಕ್ಕೆ ಬೆಲೆ ಜಾಸ್ತಿ ಆದದ್ದೇ ತಡ, ಮೇಲೆ 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 ಹೋಗ್ತೇವೆ. ಯಾಕೆ ಕೇಳಿದ್ರೆ ಆಕಾಶಕ್ಕೆ ಏನು ಹಣ ಕೊಡಬೇಕಾಗಿಲ್ಲ ಅಂತ ಹೇಳಿ. ಹಾಗಾಗಿ ಬಹಳ ಒಂದು ಪ್ರಾಕಾರಗಳು ಉಳ್ಳಂಥದ್ದು, ಉಪ್ಪರಿಗೆ ಉಳ್ಳಂತಹ ಆ ಪಟ್ಟಣಗಳು ಇತ್ತು. ಆ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲವಣಾಸುರನ ವಧೆ ಆದ ಬಳಿಕ ಶತ್ರುಘ್ನ ಆ ರೀತಿಯಾದಂತಹ ಅನೇಕ ಪ್ರಾಕಾರವುಳ್ಳಂತಹ ಮಂಗಳಕರವಾದಂತಹ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕೂಡ ಅಷ್ಟೇ ತೋರಣಗಳಿಂದ ಅದು ಹೊಳಿತಾ ಇತ್ತು ಅಂತ ಹೇಳ್ತಾರೆ. ಅದೆಲ್ಲ ಸಮೃದ್ಧವಾದದ್ರ ಸೂಚಕ ಆಗಿತ್ತು. ಆಮೇಲೆ ಸ್ಫೀತ ರಾಷ್ಟ್ರ ಸಮಾಕೀರ್ಣ ಸಮೃದ್ಧ ಭವನಾಕುಲ, ನಾನಾ ರಾಜ್ಯಗಳ ಅರಸೊತ್ತಿಗೆಯನ್ನು ಹೊಂದುವಂತಹ ರಾಷ್ಟ್ರ ಎನಿಸಿತ್ತು. ಎಷ್ಟೋ ಜನ ಅರಸರು ಈ ಮಥುರಾ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದು. ಯಾಕೆ ಕೇಳಿದ್ರೆ ಆ ಭವನಗಳು ಹೇಗಿತ್ತು, ಸಮೃದ್ಧ ಭವನಾಕುಲ, ಸಮೃದ್ಧವಾದ ಭವನಗಳಿಂದ ತುಂಬಿತ್ತು. ಭವನ ಅಂದ್ರೆ ಬಿಲ್ಡಿಂಗ್ ಅಂತ ಅರ್ಥ, ಪ್ರಾಕಾರಗಳು, ಫ್ಲಾಟ್ಗಳು. ಅದು ಹೇಗಿತ್ತು ಅಂತ ಕೇಳಿದ್ರೆ ಸಮೃದ್ಧಿ ಇತ್ತು ಅಂತ ಹೇಳ್ತಾರೆ. ನಾವು ಹೇಳ್ತೇವಲ್ಲ, ಅಲ್ಲೆಲ್ಲ ಬೇಡ ಮಾರ್ರೆದು. ಯಾಕೆ ಕೇಳಿದ್ರೆ ಅದು ಶಬ್ದ ಮಾಲಿನ್ಯ, ಅಥವಾ ಪ್ರಕೃತಿ ಸರಿ ಇಲ್ಲ, ಅಥವಾ ಬಾಗಿಲು ತೆಗೆದು ನೋಡಿದ್ರೇನೆ ಎದುರುಗಡೆ ದೃಶ್ಯಗಳು ಚೆನ್ನಾಗಿರಲ್ಲ, ಅಥವಾ ಅಲ್ಲಿ ನೀರಿನ ಸಮಸ್ಯೆ, ಜನರ ಸಮಸ್ಯೆ ಅಂತ ಎಲ್ಲ ಸಮಸ್ಯೆ, ಇದು ಯಾವುದೂ ಇರಲಿಲ್ಲ. ಸಮೃದ್ಧಿಯಾದಂಥ ಪಟ್ಟಣಗಳು ಇತ್ತು. ಉದ್ಯಾನವನ ಸಂಘಾತಾ ಸುಸೀಮಾ ಸುಪ್ರತಿಷ್ಠಿತ ಪ್ರಾಂಶು ಪ್ರಾಕಾರ ಸಂಪನ್ನ ಪರೀಕ್ಷಾಕುಲ ಮೇಖಲ. ಯಾರಾದರೂ ಸೈಟ್ ತಕೊಂಡು ಎಲ್ಲ ಬಿಲ್ಡಿಂಗ್ ಕಟ್ತೀರಿ ಹೇಳಿದ್ರೆ ಅದು ಈ ರೀತಿಯಾಗಿರ್ಬೇಕು ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಹೇಗಿತ್ತು ಅಲ್ಲಿ ಕೇಳಿದ್ರೆ, ಆ ಭವನಗಳಲ್ಲಿ ಪುಷ್ಪೋದ್ಯಾನಗಳ ಸಮುದಾಯವೇ ಅಲ್ಲಲ್ಲಿ ಕಂಗೊಳಿಸ್ತಾ ಇತ್ತಂತೆ. ಹಾಗಾಗಿ ಗಾರ್ಡನ್ ಎಲ್ಲಿ ನೋಡಿದ್ರು ಕೂಡ ನೀವು ಬಾಗಿಲು ತೆಗೆದ್ರೆ ಒಳ್ಳೆಯ ಭವ್ಯವಾದ ಉದ್ಯಾನವನಗಳೆಲ್ಲ ಇತ್ತು. ಆಮೇಲೆ ಸುಸೀಮಾ ಸುಪ್ರತಿಷ್ಠಿತ, ಗಡಿರೇಖೆಗಳು ಸುಪ್ರತಿಷ್ಠಿತವಾಗಿ. ಸೀಮಾ ಅಂದ್ರೆ ಹಾಗೆ ರೇಖೆಗಳು, ಗಡಿಗಳು. ನಾವು ಹೇಳ್ತೇವಲ್ಲ ಕಂಪೌಂಡ್ ವಾಲ್, ಅದೆಲ್ಲ ಕರೆಕ್ಟಾಗಿ ಇರ್ತಾ ಇತ್ತು. ಇಲ್ಲದಿದ್ರೆ ಏನು ಕೇಳಿದ್ರೆ ಇಷ್ಟೇ, ಮೊದಲು ತಗೊಳ್ಳುವಾಗ ಜಾಗ ಇತ್ತು, ಆಮೇಲೆ ಇನ್ನೊಬ್ಬರು ಆಕ್ರಮಣ ಮಾಡಿದ್ರು, ಹಾಗಾಗಿ ಮತ್ತೆ ಗಲಾಟೆ ಅದು ಇದು ಯಾವುದೂ ಇಲ್ಲ. ನಿಮ್ಮ ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಆಗಿತ್ತು. ಜೊತೆಗೆ ಅದಕ್ಕೆ ಈ ಗಡಿ ಗುರುತುಗಳು ಅದು ಕರೆಕ್ಟಾಗಿ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಸುಸೀಮಾ ಸುಪ್ರತಿಷ್ಠಿತ, ಸೀಮೆ ಎನ್ನುವಂಥದ್ದು ಪ್ರತಿಷ್ಠಿತ, ಚೆನ್ನಾಗಿ ಇಡಲ್ಪಟ್ಟಿತ್ತು, ಇಟ್ಟಿದ್ರು ಎನ್ನುವ ಅರ್ಥ. ಹಾಗಾದ್ರೆ ಏನು, ಅದಕ್ಕೆ ಇಷ್ಟು ಇಯತ್ತ, ಇಲ್ಲಿಂದ ಇಲ್ಲಿವರೆಗೆ ಇವರದ್ದೇ ಎನ್ನುವಂಥದ್ದನ್ನೆಲ್ಲ ಸರಿಯಾಗಿ ತೋರಿಸುವ ಹಾಗೆ ಅದನ್ನು ಮಾಡಿದ್ರು. ಆಮೇಲೆ ಹೇಳ್ತಾ ಇದ್ದಾರೆ, ಪ್ರಾಂಶು ಪ್ರಾಕಾರ ಸಂಪನ್ನ. ಆ ಮಥುರಾ ಪಟ್ಟಣದಲ್ಲಿರುವಂತಹ ಮನೆಗಳು, ಭವನಗಳು ಎಲ್ಲ ಎತ್ತರವಾದ ಪ್ರಾಕಾರಗಳಿಂದ ಕೂಡಿತ್ತು. ಕೆಲವು ಸಲ ಬಾರ್ಡರ್ ಹಾಕುವಾಗ ಏನೋ ಒಂದು ಲೈನ್, ಒಂದು ಹಗ್ಗ ಎಳೆದು ಅಂತ ಹಾಗೆಲ್ಲ, ಅಥವಾ ಬೇಲಿ ಅಲ್ಲ, ಎತ್ತರವಾದಂತಹ ಪ್ರಾಕಾರಗಳು. ಇವತ್ತು ನೀವು ನೋಡಿರಬಹುದು, ಒಳ್ಳೆಯ ಧನವಂತರ ಮನೆ ಹೇಗಿರತ್ತೆ ಕೇಳಿದ್ರೆ, ನೀವು ಕಳ್ಳಲ್ಲಿ ಯಾರು ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎತ್ತರ ನಮಗೆ ಅನಿಸುವಂಥದ್ದುಂಟು. ಅಷ್ಟು ಎತ್ತರ ಯಾರು ಹಾರ್ತಾರಪ್ಪ ಯಾಕೆ ಅಂತ. ಆದ್ರೂ ಕೂಡ ಬರೋ ಪ್ರತಿಷ್ಠೆಗೆ ಮನೆಯೂ ಕಾಣಬಾರ್ದು, ಖಾಲಿ ಗೋಡೆ ಮಾತ್ರ ಕಾಣಬೇಕು, ಆ ರೀತಿಯಾಗಿ ಅಷ್ಟು ಎತ್ತರ ಕಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಎತ್ತರವಾದಂತಹ ಆ ಪ್ರಾಕಾರಗಳು, ಕಂಪೌಂಡ್ ಬಾಲುಗಳೆಲ್ಲ ಇತ್ತು. ಇನ್ನು ಪರಿಖಾಕುಲ ಮೇಖಲ, ಆ ಮಥುರಾ ಪಟ್ಟಣದಲ್ಲಿ ಅಲ್ಲಲ್ಲಿ ಕಂದಕಗಳನ್ನು ಮಾಡಿದ್ರು, ತೋಡುಗಳನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಒಡ್ಯಾಣದಂತೆ ಅಂತ ಹೇಳ್ತಾರೆ. ಸೊಂಟದಲ್ಲಿ ಕಟ್ಟುವ ಸೊಂಟ ಪಟ್ಟಿಯ ಹಾಗೆ ಅದನ್ನು ಒಡ್ಯಾಣದ ಹಾಗೆ ಅದು ಶೋಭಿಸ್ತಾ ಇತ್ತು. ಅಂದ್ರೆ ಎರಡು ರೀತಿ, ನೆಲದಿಂದ ಮೇಲೆ ಕಟ್ಟಿದಂತಹ ಗೋಡೆಗಳು, ಆದ್ರೂ ಕೂಡ ಜಂಪ್ ಮಾಡಿ ಬರ್ಬೋದಲ್ಲ ಯಾರಾದ್ರೂ ಕೇಳಿದ್ರೆ, ಏಣಿ ಇಟ್ಟು ಬರ್ಬೋದಲ್ಲ ಕೇಳಿದ್ರೆ, ಅದಕ್ಕೇನು ಮಾಡಿದ್ರೆ ಕೇಳಿದ್ರೆ ಅದರ ಸುತ್ತ ಕಂದಕಗಳನ್ನು ತೊಡೆದ್ರೆ ತೋಡು ಮಾಡಿದ್ದಾರೆ. ಆ ತೋಡಿನಲ್ಲಿ ನೀರುಗಳು ಹರಿತಾ ಇರುತ್ತದೆ. ಅಂದ್ರೆ ಅಂತಹ ಸೆಕ್ಯೂರಿಟಿ ಎನ್ನುವಂಥದ್ದು ಆ ಕಾಲದಲ್ಲೇ ಆಲೋಚನೆ ಮಾಡಿದ್ರು. ಸುತ್ತಲೂ ನೀರು ಹರಿತಾ ಇತ್ತು. ಹಾಗಾಗಿ ಯಾರು ಪಕ್ಕ ನೀರನ್ನು ದಾಟಿ, ತೋಡನ್ನು ದಾಟಿ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.
ಅಥವಾ ಅಲ್ಲಿ ಏಣಿಟ್ಟು ಹತ್ತಲಿಕ್ಕೆ ಸಾಧ್ಯ ಇಲ್ಲ, ಕಳ್ಳಕಾಕರು ಬರಲಿಕ್ಕೆ ದಾರಿ ಇಲ್ಲ. ಈ ರೀತಿಯಾದಂಥ ಪಟ್ಟಣ ನಿರ್ಮಾಣವನ್ನು ಮಥುರಾ ಪಟ್ಟಣದಲ್ಲಿ ಶತ್ರುಘ್ನ ತಾನು ನಿರ್ಮಾಣ ಮಾಡಿದ್ದ. ಅತಿಕಾಟ್ಟಲ ಕೇಯೂರ ಪ್ರಾಸಾದ ವರಕುಂಡಲ ಸುಸಂವೃತ ದ್ವಾರಮುಖ ಚತ್ವರೋದ್ಘಾಟ ಹಾಸಿನಿ. ಇನ್ನು ಭುಜಬಂದಿಗಳು, ಒಬ್ಬ ವ್ಯಕ್ತಿ ಅಂತ ಆಲೋಚನೆ ಮಾಡಿದ್ರೆ, ಈ ಮಥುರಾ ಪಟ್ಟಣ ಅಂತ ಒಬ್ಬ ಮನುಷ್ಯ ಅಂತ ಆಲೋಚನೆ ಮಾಡಿದ್ರೆ ಹೇಗೆ ಅಂತ ಹೇಳ್ತಾರೆ. ಭುಜಬಂದಿಗಳು ಅಂದ್ರೆ ತೋಳು ಬಂದಿಗಳು ಇತ್ತು. ಅದು ಯಾವುದು ಕೇಳಿದ್ರೆ ಅಧಿಕಾಟ್ಟಲ ಕೇಯೂರ ಅಂತ ಹೇಳಿದ್ರೆ ಉಪ್ಪರಿಗೆಗಳುವೇ ಒಂದು ಇದು ಅಂದ್ರೆ ತೋಳಿನ ಆಕಾರದಲ್ಲಿ, ತೋಳಿನ ಸ್ಥಾನದಲ್ಲಿ ಮನುಷ್ಯನಿಗೆ ಎಷ್ಟು ತೋಳು ಮುಖ್ಯವೋ ಅದೇ ರೀತಿಯಾಗಿ ಭುಜ ಎಷ್ಟು ಮುಖ್ಯವೋ ಹಾಗೆ ಉಪ್ಪರಿಗೆಗಳು ಅಂದ್ರೆ ಅಟ್ಟಗಳು ಹಾಗೆ ಇತ್ತು. ಅವುಗಳು ಹೇಗೆ ನೋಡ್ಲಿಕ್ಕೆ ಚಂದವ ವಿಕಾರವ ಕೇಳಿದ್ರೆ, ಅಲ್ಲಪ್ಪ, ನಿಮ್ಮ ತೋಳಿಗೆ ಯಾರಾದ್ರೂ ಬಳೆ ಇತ್ಯಾದಿಗಳು ಹಾಕಿಕೊಂಡ್ರೆ, ವಂಕಿಯನ್ನು ಹಾಕಿಕೊಂಡ್ರೆ ಅದು ಚಂದ ಸೌಂದರ್ಯವನ್ನು ಮತ್ತು ಕೊಡತ್ತೆ. ಹಾಗಾಗಿ ಇಲ್ಲಿರುವ ಉಪ್ಪರಿಗೆಗಳು ಕೂಡ ಮಥುರಾ ಪಟ್ಟಣದ ಭವನದ ಸೌಂದರ್ಯವನ್ನು ವೃದ್ಧಿ ಮಾಡುವ ಹಾಗೆ ಇತ್ತು. ಅಂದ್ರೆ ಆಡ್ ಆಗಿ ಕಾಣ್ತಾ ಇರಲಿಲ್ಲ ಅಂತ ತಾತ್ಪರ್ಯ. ಆಮೇಲೆ ಕುಂಡಲ ಬೇಕಲ್ಲ, ಅದೆಲ್ಲ ಕುಂಡಲಗಳು, ಕಿವಿಗೆ ಕರ್ಣಕುಂಡಲಗಳಿದ್ರೆ ಅದು ಸೌಂದರ್ಯ ಜಾಸ್ತಿ. ಅದು ಯಾವುದು ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ ಮಹಡಿಗಳೆಂಬ ಪ್ರಾಸಾದ ವರಕುಂಡಲ. ಉಪ್ಪರಿಗೆ ಬೇರೆ, ಮಹಡಿಗಳು ಬೇರೆ. ಉಪ್ಪರಿಗೆ ಅಂದ್ರೆ ಒಂದು ಅಥವಾ ಎರಡು ಇರುತ್ತೆ, ಮಹಡಿಗಳಂದ್ರೆ ಬಹುಮಹಡಿಗಳು ಇರ್ತದೆ. ಹಾಗಾಗಿ ಅಂತಹ ಬಹುಮಹಡಿಗಳು ಎನ್ನುವಂಥದ್ದು ಕುಂಡಲ. ಅದು ಇದಕ್ಕೆ ಸೌಂದರ್ಯವನ್ನು ವೃದ್ಧಿ ಮಾಡುವಂತಹ ಕಿವಿಗೆ ಹಾಕಿದ ಕರ್ಣಕುಂಡಲದಂತೆ ಇತ್ತು. ಆಮೇಲೆ ಹೇಳ್ತಾರೆ ಸುಸಂವೃತ ದ್ವಾರಮುಖ. ಇನ್ನು ಮುಖ ಚಂದ ಇರಬೇಕು ಒಬ್ಬ ವ್ಯಕ್ತಿ ಇದ್ದು ಅಂತ ಹೇಳಿದ್ರೆ. ಅದು ಯಾವುದು ಕೇಳಿದ್ರೆ ಚೆನ್ನಾಗಿ ಮುಚ್ಚಲ್ಪಟ್ಟ ದ್ವಾರ, ಡೋರ್ ಎಲ್ಲ ಮಾಡಿಟ್ಟಿದ್ದಾರೆ, ಅದು ಚೆನ್ನಾಗಿ ಮುಚ್ಚಿಕೊಳ್ಳತ್ತೆ. ನೀವು ಬಟನ್ ಒತ್ತಿದ್ರೆ ಸಾಕತ್ತು ಓಪನ್ ಆಗತ್ತೆ, ಬಟನ್ ಒತ್ತಿದ್ರೆ ಮುಚ್ಚಿಕೊಳ್ಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ಚೆನ್ನಾಗಿ ಮುಚ್ಚುವಂತಹ ದ್ವಾರಗಳು, ಯಾರೂ ಕೂಡ ಅದನ್ನು ಭೇದಿಸಿಕೊಂಡು ಒಳಗೆ ಹೋಗುವ ಹಾಗೆ ಇರಲಿಲ್ಲ. ಹಾಗಾಗಿ ನೀವು ಗಮನಿಸಿ, ಹಳೆಯ ಒಂದು ಮನೆಗಳಲ್ಲಿ ಕೆಲವೆಲ್ಲ ಅಗುಳಿಗಳು ಅಥವಾ ದ್ವಾರಗಳು, ಅದ್ರ ಡೋರು ಇದೆಲ್ಲ ಇರುತ್ತೆ, ಅದನ್ನು ಹೇಗೆ ಓಪನ್ ಮಾಡೋದು ಅಂತ ಗೊತ್ತಾಗುವುದಿಲ್ಲ. ಅಂದ್ರೆ ಕಳ್ಳ ಬಾಗಿಲುಗಳು ಅಥವಾ ಕಳ್ಳ ಪುಟ್ಟಿ ಅಂತ ಹೇಳ್ತೇವೆ. ಅಂದ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾವುದೋ ಮರದ ಪೀಸ್ ಇಟ್ಟಿರ್ತದೆ, ನೀವು ಎಷ್ಟೇ ತೆಗಿಲಿಕ್ಕೆ ನೋಡಿ ಅದ್ರ ಓಪನ್ ಮಾಡ್ಲಿಕ್ಕೆ ಆಗೋದಲ್ಲ. ಅಗುಳಿ ಆ ಪುಟ್ಟಿಯನ್ನು ಕೆಳಗೆ ಇಳಿಸಿ ಆಮೇಲೆ ತೆಗೆದ್ರೆ ಅದು ಓಪನ್ ಆಗುತ್ತೆ. ಇಂಥದ್ದೆಲ್ಲ ಟೆಕ್ನಾಲಜಿ ಆ ಕಾಲದಲ್ಲೇ ಇತ್ತು. ಅದಕ್ಕೋಸ್ಕರ ಹೇಳ್ತಾರೆ ಅಂತಹ ಮುಖ ಎನ್ನುವಂಥದ್ದೇ ದ್ವಾರ ಆಗಿತ್ತು. ಇನ್ನು ಚತ್ವಾರೋದ್ಘಟ ಎನ್ನುವಂಥದ್ದು ಮಂದಹಾಸ. ಚತ್ವಾರೋದ್ಘಾಟ ಹಾಸಿನಿ, ಆ ನಗರಕ್ಕೆ ಚಂದ ನಗು, ಮುಖಕ್ಕೆ ಹೇಗೆ ಚಂದವೋ ಹಾಗೆ ಆ ನಗರಕ್ಕೆ ಕೂಡ ಒಂದು ನಗುವಿನ ಸ್ಥಾನದಲ್ಲಿದ್ದದ್ದು ಯಾವುದು ಕೇಳಿದ್ರೆ ಚೌಕಿ ಪ್ರದೇಶಗಳು. ಚೌಕಿ ಅಂದ್ರೆ 4 ರಸ್ತೆಗಳು ಸೇರುವಂತಹ ಜಾಗಗಳು. ಇವತ್ತು ನಾವೇನು ಹೇಳ್ತೇವೆ ಸರ್ಕಲ್ ಅಂತ ಕರಿತೇವೆ, ಅದು ವೃತ್ತ. ಅಥವಾ ಅಲ್ಲಿ ಏನು ಮಾಡ್ತೇವೆ, ಅಲ್ಲಿ ಒಂದು ಯಾವುದೋ ಪ್ರತಿಮೆಗಳನ್ನು ಇಡ್ತೇವೆ, ಅಂಬೇಡ್ಕರದ್ದು, ಮಹಾತ್ಮ ಗಾಂಧಿದ್ದು, ಅಲ್ಲಿ ಮತ್ತೊಂದಿಷ್ಟು ಉದ್ಯಾನವನಗಳು, ಇದೆಲ್ಲ ಮಾಡ್ತೇವಲ್ಲ. ಅದೇ ರೀತಿಯಾಗಿ 4 ರಸ್ತೆ ಸೇರುವಗಳಲ್ಲಿ ಅಂಥದ್ದೆಲ್ಲ ಮಾಡಿ ಅದನ್ನು ಒಳ್ಳೆಯ ನಗರೀಕರಣವನ್ನು ಮಾಡಿದ್ದ ಈ ಶತ್ರುಘ್ನ ಅಂತ ಕೊಡ್ತಾ ಇದ್ದಾರೆ. ಅರೋಗ ವೀರ ಪುರುಷಾ ಹಸ್ತ್ಯಶ್ವರಥ ಸಂಕುಲಾ ಅರ್ಧಚಂದ್ರ ಪ್ರತೀಕಾಶ ಯಮುನಾ ತೀರಶೋಭಿತ. ಇನ್ನು ಆ ಮಧುವನ ಹೇಗಿತ್ತು ಪಟ್ಟಣ ಅಂತ ಕೇಳಿದ್ರೆ ಯಮುನಾ ತೀರ ಶೋಭಿತ, ಯಮುನಾ ನಗರ ತೀರದಲ್ಲಿ ಶೋಭಿಸುವ ನಗರ ಆಗಿತ್ತು. ನೋಡಿ, ಪಟ್ಟಣ ಯಾವಾಗಲೂ ಎಲ್ಲಿ ನಿರ್ಮಾಣ ಮಾಡಿದ್ರೆ ಒಳ್ಳೆಯದು ಅಂತ ಕೇಳಿದ್ರೆ ನದಿ ತಟದಲ್ಲಿ ಅಂತ ಹೇಳ್ತಾರೆ. ಯಾಕೆ? ಆ ನದಿ ತಟದಲ್ಲಿ ಮಾಡಿದ್ರೆ ನೀರಿಗೆ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಕುಡಿಯುವ ನೀರು, ಸ್ನಾನಕ್ಕೆ, ಎಲ್ಲ ಉಪಯೋಗಕ್ಕೂ ಕೂಡ ನೀರು ಸಿಗುವ ಹಾಗೆ ಆ ಯಮುನಾ ನದಿಯ ತಟದಲ್ಲಿ ಆ ನಗರವನ್ನು ನಿರ್ಮಾಣ ಮಾಡಿದ್ರು. ಇನ್ನು ಅರ್ಧಚಂದ್ರ ಪ್ರತೀಕಾಶ ಅಂತ ಹೇಳ್ತಾರೆ. ಅದು ಹೇಗೆ ಇತ್ತು ಕೇಳಿದ್ರೆ ಅರ್ಧಚಂದ್ರನ ಹಾಗೆ ಬೆಳಕನ್ನು ಕೊಡ್ತಾ ಇತ್ತು. ನೀವು ಎಲ್ಲಿಂದ ನೋಡಿದ್ರು ಕೂಡ ಅರ್ಧಚಂದ್ರನ ಹಾಗೆ ಪೂರ್ತಿ ಕಾಣೋದಿಲ್ಲ. ಒಂದು ಸೈಡಿಂದ ನೋಡಿದ್ರೆ ಅರ್ಧಚಂದ್ರ ಹೇಗೆ ಕಾಣ್ತಾನೋ ಅದೇ ರೀತಿಯಾದಂತಹ ಕಾಂತಿಯಿಂದ ಆ ಪಟ್ಟಣವನ್ನು ನಿರ್ಮಾಣ ಮಾಡಿದ್ರು. ಅರೋಗ ವೀರ ಪುರುಷ, ಅಲ್ಲಿದ್ದ ಜನ ಹೇಗೆ, ಪಟ್ಟಣ ಎಲ್ಲ ಬಿಲ್ಡಿಂಗ್ ಎಲ್ಲ ಚಂದಪ್ಪ, ಜನ ಹೇಗೆ ಅಂತ ಕೇಳಿದ್ರೆ ಅರೋಗ ವೀರಪುರುಷರು ಪ್ರತಿಯೊಬ್ಬರು ಪರಾಕ್ರಮಶಾಲಿಗಳು, ಆದರೆ ಯಾರಿಗೂ ರೋಗ ಇಲ್ಲ, ಹೆಲ್ದಿ ವ್ಯಕ್ತಿಗಳು ಅಂತ ಹೇಳ್ತಾರೆ. ಆರೋಗ್ಯವಂತ ಪ್ರಜೆಗಳು ಆ ಊರಿನಲ್ಲಿ ಇರ್ತಾ ಇದ್ರು. ಹಾಗಾಗಿ ಆನೆ, ಕುದುರೆ, ರಥ ಇವುಗಳಿಂದೆಲ್ಲ ಕೂಡಿಕೊಂಡಂತ ನಗರ ಪೂರ್ಣವಾಗಿತ್ತು. ಹಾಗಾಗಿ ನೋಡಿ, ಚೌಕಿ ಅಂದ್ರೆ ಚೌಕ ಪ್ರದೇಶಗಳು ಆ ರೀತಿಯಾಗಿ ಬರುವಾಗ ಇಲ್ಲಿ ಬಂದ್ರೆ ಹೀಗೆ ರಥ ಹೋಗ್ಬೇಕು, ಹೀಗೆ ಬಂದ್ರೆ ಆನೆ ಹೀಗೆ ಹೋಗ್ಬೇಕು, ಕುದುರೆ ಹೀಗೆ ಹೋಗ್ಬೇಕು, ಎಲ್ಲವೂ ಕೂಡ ಒಂದು ಪ್ಲಾನಿಂಗ್ ಸಿಟಿ ಅಂತ ಏನ್ ಹೇಳ್ತೀರಿ ಆ ರೀತಿಯಾದದ್ದನ್ನು ನಿರ್ಮಾಣ ಮಾಡಿದ್ದಾನೆ. ಪುಣ್ಯ ಪಣವತಿ ದುರ್ಗ,
ರತ್ನ ಸಂಜಯ ಗರ್ವಿತ ಕ್ಷೇತ್ರಾಣಿ ಸಸ್ಯವಂತ್ಯೋಸ್ಯಾಹ ಕಾಲೇ ದೇವಶ್ಚ ವರ್ಷತಿ. ಇನ್ನು ಪುಣ್ಯ ಪಣವತಿ ಅಂತ ಹೇಳ್ತಾರೆ ದುರ್ಗಾ. ಆ ಪವಿತ್ರವಾದಂತಹ ಪಟ್ಟಣ ನಿರ್ಮಾಣ ಮಾಡಿದ್ರು. ಅದರ ಮುಂದೆ ಅಂಗಡಿ ಮುಂಗಟ್ಟುಗಳೆಲ್ಲ ಇತ್ತು, ಬಹಳ ಚಂದ ಅಂತ ಹೇಳ್ತಾರೆ. ಈ ಶತ್ರುಘ್ನ ನಿರ್ಮಾಣ ಮಾಡಿದ ಯಾವ ಈ ಮಥುರಾ ಪಟ್ಟಣ ಉಂಟು, ಅದರಲ್ಲಿ ಒಳ್ಳೆ ರಾಜದ್ವಾರಗಳನ್ನೆಲ್ಲ ಮಾಡಿ ಸುವಿಭಕ್ತ ವಿಶಾಲ ಅಂತ ರಾಮಾಯಣದಲ್ಲಿ ಎಲ್ಲ ಹೇಳ್ತಾರೆ. ಅಯೋಧ್ಯೆಯನ್ನು ವರ್ಣಿಸುವಾಗ ಅಗಲಗಲಗಲ ರಸ್ತೆ ಅಂತೆ, ಮತ್ತೆ ಒಂದು ಕಡೆ ಹೋಗ್ಲಿಕ್ಕೆ ಒಂದು ಕಡೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅಲ್ಲಲ್ಲಿ ಫಲಕಗಳನ್ನು ನಿರ್ಮಾಣ. ಹಾಗೆ ಇಲ್ಲಿ ಕೂಡ ನಿರ್ಮಾಣ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಅಂಗಡಿ ಮುಂಗಟ್ಟುಗಳಿದ್ದಾಗ ಮಾತ್ರ ಅದಕ್ಕೆ ಬೆಲೆ. ಕೇವಲ ಖಾಲಿ ರಸ್ತೆ ಇದ್ರೆ ಯಾರು ಓಡಾಡಲ್ಲ, ಅಂಗಡಿಗಳೆಲ್ಲ ಬೇಕು, ಮಾರ್ಕೆಟ್ ಬೇಕು, ಜನ ಹೋಗಬೇಕು. ಆದ್ರೆ ಹೇಗಿತ್ತು ಕೇಳಿದ್ರೆ ಹೇಳ್ತಾರೆ, ಅನಿಷಿದ್ಧ ಪದಾರ್ಥಗಳಿಂದ ಕೂಡಿದ ಅಂಗಡು ಮುಂಗಟ್ಟು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪುಣ್ಯ ಅಪಣವತಿ ದುರ್ಗಾ ಅಂತ ಅಂದ್ರೆ ಇವತ್ತು ನಿಷಿದ್ಧ ಪದಾರ್ಥಗಳನ್ನು ಮಾರುವಂಥದ್ದು ಇರತ್ತೆ. ದೇವಾಲಯ ಉದಾಹರಣೆ ರಥಬೀದಿ ಅಂತ ಇದೆ, ಕೃಷ್ಣ ಮಠದ ರಥಬೀದಿ. ಇಲ್ಲಿ ನೀವು ಸುತ್ತು ಬಂದ್ರೆ ಬರುತ್ತಲ್ಲ, ನೀರುಳ್ಳಿ ಬೆಳ್ಳುಳ್ಳಿ ಪರಿಮಳ ಬರ್ತಾ ಇತ್ತು. ಹಿಂದೆಲ್ಲ ಹೇಳ್ತಾ ಇದ್ರು ಇಲ್ಲಿ ಹೋಟೆಲ್ಗಳು ಇದ್ರೂ ಕೂಡ ನೀರುಳ್ಳಿ ಬೆಳ್ಳುಳ್ಳಿ ಉಪಯೋಗ ಮಾಡ್ತಾ ಇರಲಿಲ್ಲ. ಯಾಕೆ? ಕೃಷ್ಣ ಮಠದ ಪರಿಸರದಲ್ಲಿ ಇರೋದು ಅಂತ ಹೇಳಿಕೊಂಡು ಅನಿಷಿದ್ಧ ಪದಾರ್ಥಗಳನ್ನು ಎಂದೂ ಮಾಡ್ತಾ ಇರಲಿಲ್ಲ. ಈಗ ನೀವು ಹೋದ್ರೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕಿದಂತಹ ಚರ್ಮುರಿ ಶಬ್ದ ಕೇಳ್ತಾ ಇರ್ತದೆ. ರಥ ಬೀದಿಯಲ್ಲಿ ದೇವರು ಬರ್ತಾ ಇರ್ತಾರೆ, ಅನಿಷಿದ್ಧ ಪದಾರ್ಥಗಳನ್ನು ನಾವು ಮಾರಬಹುದಾ? ಹಾಗಿದ್ರೆ ಮಾರಬಾರ್ದೇನೆ. ಯಾರು ತಿಳ್ಕೊಂಡು ಮಾಡಬೇಕು ಕೇಳಿದ್ರೆ ಇದನ್ನು ಭಕ್ತರೇ ತಿಳ್ಕೊಳ್ಬೇಕು. ಇಲ್ಲಿ ಬರುವವರೆಲ್ಲ ಕೃಷ್ಣ ಭಕ್ತರು, ಅವರು ನಿಯಮದಿಂದ ಇರಬೇಕು. ಅವರಿಗೆ ನಾವು ನಿಯಮ ಭಂಗವಾಗುವಂಥ ಪದಾರ್ಥಗಳನ್ನು ನಾವಿಲ್ಲಿ ಸೇಲ್ ಮಾಡಬಾರ್ದು. ಅದಕ್ಕೋಸ್ಕರವೇ ದೇವಸ್ಥಾನಗಳಲ್ಲಿ ವಿದ್ಯಾಲಯಗಳ ಪಕ್ಕದಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು ಅಂತ ನಿಯಮ. ಹಾಗಾಗಿ ರಥಬೀದಿಗಳಲ್ಲಿ ತಾವು ತಂಬಾಕು ಇತ್ಯಾದಿಗಳನ್ನು ತಿನ್ನುವಂಥದ್ದಿರ್ಬೋದು, ಬೀಡಿ ಸಿಗರೇಟ್ ಇರ್ಬೋದು, ಪಾನ್ ಪರಾಗ್ ಇರ್ಬೋದು, ಇದು ಯಾವುದನ್ನು ಕೂಡ ಸ್ಟಾರ್ ಏನೇ ಇಟ್ಟುಕೊಳ್ಳಿ, ಅದನ್ನೆಲ್ಲ ತಿನ್ನಲೂಬಾರ್ದು, ಮಾರಲೂಬಾರ್ದು. ಇವತ್ತು ನೀವು ತಿರುಪತಿ ಆದಿ ಧರ್ಮಸ್ಥಳಾದಿ ಕ್ಷೇತ್ರಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಂತ ನಿಷಿದ್ಧ ಪದಾರ್ಥಗಳಲ್ಲಿ ಮಾರೋದೇ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಅದನ್ನು ಶತ್ರುಘ್ನ ತಾನು ನಿರ್ಮಾಣ ಮಾಡಿದ್ದ ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದನ್ನು ಆಲೋಚನೆ ಮಾಡಿದ್ರು. ಇವತ್ತು ಕೊಟ್ರೆ ಅಲ್ವ ನೀವು ತಿನ್ನೋದು, ನಿಮಗೆ ಕೊಡದೇ ಇದ್ರೆ ಹೇಗೆ ನೀವು ತಿಂತೀರಿ? ಅದರದ್ದೇ ಒಂದು ಛಾಯೆ ನೋಡಿ. ಕೃಷ್ಣ ಮಠದಲ್ಲಿ ಏಕಾದಶಿ ಹೊತ್ತು ಆಹಾರವೇ ಇಲ್ಲ. ಯಾಕೆ? ಊಟ ಕೊಡ್ಬಹುದಲ್ಲ. ಎಷ್ಟೋ ಜನ ಹೇಳಿದುಂಟು ಉಪಹಾರ ಕೊಡುವ, ಫಲಾರ ಉಂಟ ಅಂತ. ತಿನ್ನಲೇಬಾರದು ಅಂತ ಇರುವಂಥದ್ದು. ಹಾಗಾಗಿ ಅವತ್ತು ಕೊಡದೇ ಇದ್ರೆ ಎಷ್ಟೋ ಜನ ಆಹಾರ ಇಲ್ಲ ಅಂತ ಹೋಗ್ತಾರೆ. ನಾವು ಹೇಳ್ತಾ ಅಂತ ಉಂಟು, ಏನು ಕೇಳಿದ್ರೆ ಏನೂ ಆಗ್ಲಿ, ಇಂತೂ ಸಮಸ್ಯೆ ಆಗಿ ಆದ್ರೂ ಕೂಡ ಉಪವಾಸ ಮಾಡಿ, ಬಲವಂತದ ಮಾಘ ಸ್ನಾನ ಅಂತ. ಮಾಘ ಸ್ನಾನ ಮಾಡಬೇಕು ಅಂತಿಲ್ಲ, ಆದ್ರೆ ಏನ್ ಮಾಡುದು, ಎಲ್ಲ ತೋಡಿದ್ರು ಮುಳುಗಿತು ಅಂತ, ಆಗ್ಲಿ ಆ ಒಂದು ಪುಣ್ಯ ಬರಲಿ ಅಂತ. ಹಾಗಾಗಿ ಏಕಾದಶಿ ಹೊತ್ತು ಆಹಾರವನ್ನು ಕೊಡದೇ ಇದ್ದದ್ದೇ ಪುಣ್ಯ, ಬೇರೆ ದಿನ ಆಹಾರ ಕೊಟ್ಟದ್ದೇ ಪುಣ್ಯ. ಹಾಗಾಗಿ ಅಂತಹ ಒಂದು ವ್ಯವಸ್ಥೆ. ಹಾಗೆ ಇಲ್ಲಿ ಕೂಡ ಹೇಳ್ತಾರೆ, ಅನಿಷಿದ್ಧ ಪದಾರ್ಥಗಳನ್ನು ಎಂದೂ ಮಾರ್ತಾ ಇರಲಿಲ್ಲ ಆ ಮಥುರಾ ನಗರದಲ್ಲಿ ಅಂತ ಹೇಳ್ತಾರೆ. ಇನ್ನು ದುರ್ಗಾ ರತ್ನ ಸಂಚಯ ಗರ್ವಿತ, ಭದ್ರವಾದ ಕೋಟೆಗಳು ಇತ್ತು. ಅಲ್ಲಿ ಮುತ್ತು ರತ್ನಗಳನ್ನು ಇಟ್ಟುಕೊಂಡು ಮಾರ್ತಾ ಇದ್ರು. ಇವತ್ತು ನಾವು ವಿಜಯನಗರದ ಅರಸರ ಕಾಲದಲ್ಲಿ ಅಂತ ದೊಡ್ಡದೇ ಹೇಳ್ತೇವೆ. ನಮ್ಮ ಮಥುರಾ ಪಟ್ಟಣದಲ್ಲಿ ಎಂತಹ ಸಮೃದ್ಧಿ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಮಧುವನಾಗಿದ್ದ ಕಾಡನ್ನು ಕಡಿದು ಮನೆಯನ್ನು ಅಂದ್ರೆ ಅರಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಬೇಕಾದಷ್ಟು ಮಾಡಬೇಕು ಕೇಳಿದ್ರೆ ಎಂತಹ ಒಂದು ಆಲೋಚನೆಗಳು ಹಿಂದಿನ ಜ್ಞಾನಿಗಳಿಗೆ ಇತ್ತು ಅಂತ ನಾವು ಗಮನಿಸಬೇಕು. ಹಾಗಾಗಿ ರತ್ನ ಮುತ್ತು ರತ್ನಗಳದ್ದು ನಿಚಯಗಳು ರಾಶಿಗಳು ಅಲ್ಲಿಂದ ಇಡ್ತಾ ಇದ್ರು, ಅದರದ್ದು ಏನು ತೋರಿಸ್ತಾ ಇದ್ರು, ಮಾರ್ತಾ ಇದ್ರು ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಇಷ್ಟು ಮಾತ್ರ. ಕ್ಷೇತ್ರಾಣಿ ಸಸ್ಯವಂತ್ಯೋಸ್ಯಾಹ, ಇನ್ನು ಸಸ್ಯಗಳೆಲ್ಲ ಇತ್ತು. ಅಂದ್ರೆ ಉದ್ಯಾನವನಗಳೆಲ್ಲ ಇತ್ತಲ್ಲ, ಹೇಳ್ತಾರೆ ಪುಷ್ಪ ಫಲ ಸಮೃದ್ಧಿ ಉಳ್ಳಂತ ಸಸ್ಯಗಳೆನಿಸಿರುವ ಕ್ಷೇತ್ರವಾಗಿತ್ತು. ನೋಡಿ, ಕೇವಲ ಇವತ್ತು ಆರ್ಟಿಫಿಷಿಯಲ್ ಗಾರ್ಡನ್ ಅಲ್ಲ ಇದು, ಯಾವುದೋ ಕ್ರೋಟಾನ್ ಗಿಡಗಳು ಇರುವಂತಹ ಆರ್ಟಿಫಿಷಿಯಲ್ ಇರುವಂಥದ್ದಲ್ಲ. ಮತ್ತೇನು ಕೇಳಿದ್ರೆ ಪುಷ್ಪವೂ ಉಂಟು ಫಲವೂ ಉಂಟು, ಎರಡೂ ಇದ್ದದ್ದು. ಹಾಗಾದ್ರೆ ಪುಷ್ಪ ಇತ್ಯಾದಿಗಳೆಲ್ಲ ದೇವರ ಆರಾಧನೆಗೋ ಸ್ತ್ರೀಯರು ಮುಡಿಲಿಕ್ಕೋ ಉಪಯೋಗಕ್ಕಾಗತ್ತೆ. ಫಲ ಇದ್ದಾಗ ಎಷ್ಟೋ ಪ್ರಾಣಿ ಪಕ್ಷಿಗಳು ಮಂಗಗಳಿಗೆ ತಿನ್ಲಿಕ್ಕಾಗತ್ತೆ. ನಮ್ದು ಆಲೋಚನೆ ಅದಲ್ಲ, ನಮಗೆ ತಿನ್ಲಿಕ್ಕಾಗ್ತದ ಅಂತ ನೋಡ್ತೇವೆ. ಅಯ್ಯೋ ಮಂಗಗಳು ತಿಂದು ಹೋಯ್ತು, ಅದು ತಿಂದು ಹೋಯ್ತು ಅಂತ ಬೊಬ್ಬೆ ಹೊಡಿತೇವೆ. ಆದರೆ ಎಲ್ರಿಗೂ ಕೂಡ ಪ್ರಕೃತಿಯಲ್ಲಿ ಬದುಕುವ ಹಕ್ಕಿದ್ದದ್ರಿಂದ ನಾವು ಅವುಗಳಿಗೋಸ್ಕರವೇ ಬೆಳೆಸಬೇಕು. ಅದನ್ನು ಮಾಡಿತು ಕೇಳಿದ್ರೆ ಆಗ ಉಳಿದದ್ದಾದ್ರೂ ನಮಗೆ ಸಿಗ್ತದೆ. ನಮ್ಮ ಲಕ್ಷ್ಯ ಏನು ಗೊತ್ತಾ? ನಮಗೆ ಸಿಕ್ಕಬೇಕು, ಉಳಿದ್ರೆ ಅವುಗಳಿಗೆ ಅಂತ ಅಲ್ಲ. ಪ್ರಕೃತಿ ಏನು ಹೇಳುತ್ತೆ ಗೊತ್ತಾ? ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಮೊದಲು, ಉಳಿದ್ರೆ ನಮಗೆ. ಹಾಗಾಗಿ ಇವತ್ತು ಯಾವ ಹಣ್ಣನ್ನು ತಿನ್ನಬೇಕು ತಿನ್ನಬಾರದು ಅಂತ ಗುರುತಿಸುವುದು ಕೇಳಿದ್ರೆ
ಯಾವುದನ್ನು ಪಕ್ಷಿಗಳು ಬಂದು ತಿಂದಿರ್ತಾವೋ ಅಂಥ ಹಣ್ಣುಗಳು ತಿನ್ನಲಿಕ್ಕೆ ಯೋಗ್ಯವಾದದ್ದು. ಹಾಗಾಗಿ ಅವುಗಳನ್ನು ನಾವು ಸ್ವೀಕಾರ ಮಾಡಿ ತಿನ್ನಬೇಕು. ಹಾಗಾಗಿ ಅಂತಹ ಒಳ್ಳೆಯ ಪುಷ್ಪಗಳು ಆ ಮಥುರಾ ಪಟ್ಟಣದಲ್ಲಿ ಇತ್ತು. ಅದರಿಂದಲೇ ಏನು ಮಾಡ್ತಾನೆ ದೇವೇಂದ್ರ, ಆ ಭಾವಭಾಗದಲ್ಲಿ ಚೆನ್ನಾಗಿ ಮಳೆ ಸುರಿಸ್ತಾ ಇದ್ದ. ಕಾಲೇ ದೇವಶ್ಚ ವರ್ಷತಿ, ಆ ಮಳೆಯನ್ನು ಯಾವ ಯಾವ ಕಾಲದಲ್ಲಿ ಬರಬೇಕು ಆಯಾಯ ಕಾಲದಲ್ಲಿ ಸುರಿಸ್ತಾ ಇದ್ದ. ಹಾಗಾಗಿ ನೀರು ಹಾಕುವ ಕೆಲಸ ಇಲ್ಲ, ದೇವೇಂದ್ರನೇ ಬಂದು ನೀರು ಹಾಕ್ತಾ ಇದ್ದ. ಹಾಗಾಗಿ ಒಳ್ಳೆಯ ಪುಣ್ಯ ನಗರ ಆಗಿತ್ತು. ನರನಾರಿ ಸಮುದಿತ ಸಾಪುರಿ ಸಂಪ್ರಕಾಶತೆ ಪರ್ಯಾಪ್ತೆ ಚೈವ ಸೌಮಿತ್ರೇ ರಾಮೇ ಚ ದಿವಮಾಸ್ಥಿತೆ ನಿವಿಷ್ಟೋ ವಿಷಯಶ್ಚೈವ ಶೂರಸೇನಸ್ತತೋ ಅಭವತ್. ಹೀಗೆ ನರ ಮತ್ತೆ ನಾರಿಯರು, ಪುರುಷ ಮತ್ತೆ ಸ್ತ್ರೀಯರಿಂದಾಗಿ ಈ ಪಟ್ಟಣ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರ್ಯಾಪ್ತೆ ಚೈವ ಸೌಮಿತ್ರೇ, ಒಳ್ಳೆಯ ಶೋಭಾಯಮಾನವಾಗಿದ್ದ ಇದರಲ್ಲಿ ಇಬ್ಬರು ಕೂಡ, ಶತ್ರುಘ್ನ ಮತ್ತೆ ರಾಮಚಂದ್ರ ಇಬ್ಬರು ಕೂಡ ಅಲ್ಲೆಲ್ಲ ಓಡಾಡಿದ್ದ ಜಾಗ ಅದು ಅಂತ ಹೇಳ್ತಾರೆ. ಮುಂದೆ ಅವರು ಅವತಾರವನ್ನು ಸಮಾಪ್ತಿ ಮಾಡಿ ದೇವಲೋಕದ ಕಡೆಗೆ ತಾವು ಪ್ರಯಾಣವನ್ನು ಮಾಡುತ್ತಾರೆ. ಅಂದ್ರೇನು, ಶತ್ರುಘ್ನಲ್ಲಿ ಮಾಡಿದ ರಾಮನೂ ಬಂದಿದ್ದ, ಇಬ್ಬರು ಮತ್ತೆ ತಮ್ಮ ಉಪಸಂಹಾರವನ್ನು ಮಾಡಿಕೊಂಡು ಮುಂದೆ ಶೂರಸೇನ ಎನ್ನುವಂತಹ ರಾಜ ಆ ಮಥುರಾ ಪಟ್ಟಣಕ್ಕೆ ತಾನು ಅಧಿಕಾರಿಯಾದ. ನಿವಿಷ್ಟೋ ವಿಷಯಶ್ಚೈವ ಶೂರಸೇನಸ್ತತೋ ಅಭವತ್, ಮಥುರೆಗೆ ರಾಜನಾಗಿ ಶೂರಸೇನ ಎನ್ನುವವ ಬಂದ. ತಸ್ಯ ಪುರ್ಯಾಂ ಮಹಾವೀರ್ಯೇ ರಾಜ ಭೋಜಕುಲೋದ್ಭವ ಉಗ್ರಸೇನ ಇತಿ ಖ್ಯಾತೋ ಮಹಾಸೇನ ಪರಾಕ್ರಮಃ. ಆ ಮಥುರಾಪುರಿಯಲ್ಲಿ ಮಹಾವೀರ್ಯ ಸಂಪನ್ನನಾದಂತಹ ಭೋಜ ವಂಶದಲ್ಲಿ ಬಂದಂತಹ ವಿಕ್ರಮದಿಂದ ಕೂಡಿದ ಒಬ್ಬ ರಾಜ ಇದ್ದ. ಅವನ ಹೆಸರೇ ಉಗ್ರಸೇನ ಅಂತ. ಆತ ಪ್ರಸಿದ್ಧ ರಾಜನಾಗಿದ್ದ. ತಸ್ಯ ಪುತ್ರತ್ವಮಾಪನ್ನೋ ಯೋಸೌ ವಿಷ್ಣು ತ್ವಯಾ ಹತಃ ಕಾಲನೇಮಿರ್ಮಹಾದೈತ್ಯಃ ಸಂಗ್ರಾಮೇ ತಾರಕಾಮಯೇ. ಕಂಸೋ ನಾಮ ವಿಶಾಲಾಕ್ಷೋ ಭೋಜವಂಶ ವಿವರ್ಧನಃ ರಾಜ ಪೃಥಿವ್ಯಾಂ ವಿಖ್ಯಾತಃ ಸಿಂಹ ವಿಸೃಷ್ಟ ವಿಕ್ರಮಃ. ಮುಂದೆ ವಿಷ್ಣುವೇ ಅವನ ಮಗನಾಗಿ, ತಂದ್ರೆ ತಾರಕಾಮಯ ಯುದ್ಧದಲ್ಲಿ ನಿನ್ನಿಂದ ಹತನಾದವ ಅಂತ ಹೇಳ್ತಾರೆ. ಅಂದರೆ ವಿಷ್ಣು ಆ ಉಗ್ರಸೇನನ ವಂಶದಲ್ಲಿ ಮುಂದೆ ಅಲ್ಲಿ ದೇವಕಿ ಬರುವಂಥದ್ದು, ವಸುದೇವ ಬರುವಂಥದ್ದು, ವಸುದೇವನ ಮಗನಾಗಿ ಬರುವಂಥದ್ದು. ಹೀಗೆ ಪುತ್ರತ್ವಮಾಪನ್ನ ಅಂತಹ ನೀನೇ ಮುಂದೆ ಕೃಷ್ಣನಾಗಿ ಬಂದವ ಅಂತ ವಿಷ್ಣು ಹತ್ರ ಹೇಳಿ ಚತುರ್ಮುಖ ಹೇಳ್ತಾ ಇದ್ದಾನೆ. ಚರಿತ್ರೆಗಳನ್ನೆಲ್ಲ ಹೇಳ್ತಾನೆ. ಯುದ್ಧದಿಂದ ಇವತ್ತು ನಿನ್ನ ಯುದ್ಧದಿಂದ ಸತ್ತು ಹೋದ್ನಲ್ಲ ಯಾರು, ಕಾಲನೇಮಿ. ಅಂತಹ ಕಾಲನೇಮಿಯೇ ಅವನ ಮಗನಾಗಿ ಬಂದ, ಕಂಸನಾಗಿ ಬಂದ. ಯಾರ, ಉಗ್ರಸೇನನ ಮಗನಾಗಿ ಬಂದ. ಕಂಸನಾಮ ವಿಶಾಲಾಕ್ಷ, ಕಣ್ಣು ಮಾತ್ರ ಅವನು ತುಂಬ ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಭೋಜ ವಂಶ ವಿವರ್ಧನೆ, ಭೋಜದ ವಂಶವನ್ನು ವರ್ಧನೆ ಮಾಡುವವ ತಾನು ಹುಟ್ಟುಕೊಂಡಿದ್ದ. ಅದಕ್ಕೋಸ್ಕರ ರಾಜ ಪೃಥಿವ್ಯಾಂ ವಿಖ್ಯಾತಃ ಸಿಂಹ ವಿಸೃಷ್ಟ ವಿಕ್ರಹ. ಹಾಗಾಗಿ ಅಂತಹ ಕಂಸ ರಾಜ ಬಹಳ ಪ್ರಸಿದ್ಧನಾಗಿ ಇದ್ದ ಆ ಕಾಲದಲ್ಲಿ. ಎಂತಹ ರಾಜ ಅಂತ ಕಡೆ ಸಿಂಹ ವಿಕ್ರಮವನ್ನು ತಾನು ಮೆರೆದಿದ್ದ, ಬಹಳ ಪರಾಕ್ರಮಿ ಅಂತ. ನಮಗೆ ಕಂಸ ಸೋದರ ಮಾವನಾಗಿದ್ದ, ಕೃಷ್ಣನನ್ನು ಕೊಲ್ಲಿಕ್ಕೆ ಒಬ್ಬೊಬ್ಬ ಅಸುರರನ್ನು ಕಳಿಸಿದ, ಇಷ್ಟೇ ಚರಿತ್ರೆಗಳು ಗೊತ್ತಿದ್ರೆ ಅವನು ಯಾಕೆ ಹಾಗೆ ಮಾಡಿದ ಸಾಮಾನ್ಯವಾಗಿ ಆಲೋಚನೆ ಮಾಡಿ. ಕಂಸ ಒಳ್ಳೆಯವನಾಗಿದ್ದ ಮೊದಲು, ಹಾಗಾಗಿ ತನ್ನ ತಂಗಿಯ ಮದುವೆಗೆ, ದೇವಕಿಯ ಮದುವೆಯಲ್ಲಿ ತಾನೇ ಚಾಲಕನಾಗಿ ನಿಲ್ತಾನೆ. ನಮ್ಮಲ್ಲಿ ಯಾವುದಾದ್ರೂ ಎಲ್ಲಿಯಾದ್ರೂ ಫಂಕ್ಷನ್ ಮದುವೆ ಎಲ್ಲ ಇದ್ರೆ ಸರಿ, ಯಾರ ಗಾಡಿ ತೆಗೆಯುವುದು ಅಂತ, ನಮ್ಮ ಗಾಡಿಯಲ್ಲಿ ಹೋಗಬೇಕು ಅಂತ. ಅದಕ್ಕೆ ಅಲಂಕಾರ ಏನು ಮಾಡೋದು, ಅದಕ್ಕೆ ಹೂಗಳನ್ನು ಬಳಿಯೋದು, ಅಲಂಕಾರ ಮಾಡೋದು, ಮಾಲೆ ಕಟ್ಟೋದು ಎಲ್ಲ ಮಾಡ್ತಾರೆ. ಮತ್ತೆ ಡ್ರೈವರ್ ಬೇರೆ ಯಾರು ಬೇಡ, ನಾನೇ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತೇನೆ ಅಂತ. ಹಾಗೆ ಕಂಸ ಮಾಡಿದ್ದ. ಕಂಸನ ರಥದಲ್ಲಿಯೇ ದೇವಕಿಯನ್ನು ಕುಳ್ಳಿರಿಸಿ ತಾನು ಕರ್ಕೊಂಡು ಹೋಗಿದ್ದ. ತಂಗಿ ಅಂತ, ತಂಗಿ ಅಂದರೆ ಕಸಿನ್, ತನ್ನ ನೇರ ತಂಗಿ ಅಲ್ಲ. ಹೀಗೆ ಕರ್ಕೊಂಡು ಹೋಗಿದ್ದ. ಕರ್ಕೊಂಡು ಹೋಗುವಾಗ ಒಂದು ಅಶರೀರವಾಣಿ ಆಯಿತು. ಏನು, ಅಸ್ಯ ಸ್ವಾಷ್ಟಮೇ ಗರ್ಭ, ಏನು ಇವನ 8ನೆಯ ಗರ್ಭದಲ್ಲಿ ನಿನ್ನ ಮರಣ ಕಾದಿದೆ, ಅವನ 8ನೇ ಗರ್ಭದಿಂದ ನಿನ್ನ ಮರಣ ಅಂತ. ಅಲ್ಲಿ ನೋಡಿ ಪ್ಲೇಟೇ ಚೇಂಜ್. ಅಷ್ಟರವರೆಗೆ ತಂಗಿ ಅಂತ ಏನು ಬಳುವಳಿ ಕೊಡೋದೇನು, ಭಾರಿ ಪ್ರೀತಿ ಎಲ್ಲ ಮಾಡಿದ್ದು. ಈಗ ತನ್ನ ಜೀವಕ್ಕೆ ಒಂದು ಕುತ್ತು ಬಂತು ಅಂತ ಹೇಳಿದ ಕೂಡಲೇ ಕತ್ತಿಯನ್ನು ಹಿರುಗ ಇವಳನ್ನು ದೇವಕಿಯನ್ನೇ ಕೊಲ್ತೇನೆ, ವಸುದೇವ ಅಳಿಯನನ್ನೇ ಕೊಲ್ತೇನೆ ಅಂತ ಹೊರಡ್ತಾನೆ. ಆಗ ಅವಳು ಹೇಳ್ತಾಳೆ, ನೋಡಿ ಈಗ ತಾನೇ ಮದುವೆ ಆಗಿದೆ, ಮದುವೆ ಆದಾಗ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇರ್ತದೆ, ಪಾಪ ಈಗೆಲ್ಲ ನೀವು ಕೊಲ್ಲಬಾರ್ದು, ನಿಮಗೆ ಏನು ಬೇಕು ಹೇಳಿ, ಮಗು ಅಲ್ಲ ನಾವು ಕೊಡುವ ಅಂತ ಈಗೆಲ್ಲ ಹೇಳಿ ಸಮಾಧಾನ ಎಲ್ಲ ಮಾಡ್ತಾರೆ ಅಂತ. ಅಲ್ಲಿಂದ ನಂತರ ನೋಡಿ ಅವನ ಕೆಟ್ಟತನ ಜಗತ್ತಿಗೆ ಗೊತ್ತಾಯ್ತು. ಅಷ್ಟರವರೆಗೆ ಅವನ ಕೆಟ್ಟತನ ಗೊತ್ತೇ ಇರಲಿಲ್ಲ ಯಾರಿಗೂ ಕೂಡ. ಅದು ಕೆಟ್ಟತನ ಹೊರಗೆ ಬರುವುದಕ್ಕೋಸ್ಕರ ಅಶರೀರವಾಣಿ ಆಯ್ತು. ಇಲ್ಲದ್ರೆ ಹೇಳ್ಬೇಕು ಅದೆಲ್ಲ, ಸುಮ್ಮನೆ ಇರ್ತಿದ್ರೆ ಆಗ್ತಾ ಇತ್ತಲ್ಲ. ಯಾಕೆ ಅಶರೀರ? ಅಶರೀರ ಅಂದ್ರೆ ಏನು? ಶರೀರ ಇಲ್ಲದಂತ ವಾಯುದೇವರ ಮಾತು.
ಹಾಗಾದ್ರೆ ವಾಯುದೇವರು ಯಾಕೆ ಅದನ್ನು ಹೇಳಿದ್ರು? ಈಗ ನಮಗೆ ಯಾಕೆ ಹೇಳಿಲ್ಲ? ನೀವು ಇಷ್ಟನೇ ತಾರೀಕಿಗೆ ಸಾಯ್ತೀರಿ ಅಂತ ಯಾರು ಹೇಳಲಿಲ್ಲ? ಅವನಿಗೆ ಯಾಕೆ ಹೇಳಿದ್ರು ಕೇಳಿದ್ರೆ, ಅವನ ಸ್ವಭಾವ ಹೊರಗೆ ಬರಬೇಕು. ಅವನ ಸ್ವಭಾವ ಹೊರಗೆ ಬರದೇ ಇದ್ರೆ ಮುಂದೆ ಕೃಷ್ಣ ಬಂದು ಕೊಂದಾಗ ನೀವೇನೇ ಹೇಳ್ತೀರಿ, ಪಾಪ ಎಷ್ಟು ಒಳ್ಳೆ ಮಾವ, ಅಂತಹ ಮಾವನನ್ನು ಕೊಂದಲ್ಲ ಇವ ಕೃಷ್ಣ ಅಂತ ಕೃಷ್ಣನ ಮೇಲೆ ಆರೋಪ ಮಾಡ್ತೀರಿ. ಕಂಸ ಒಳ್ಳೆಯವನಲ್ಲ, ಅವ ಯಾರು? ಕಾಲನೇಮಿ. ಹಾಗಾದ್ರೆ ಕಾಲನೇಮಿ ಅವನ ವಿರುದ್ಧ ಸ್ವಭಾವ, ದುಷ್ಟ ಸ್ವಭಾವ. ದುಷ್ಟನಾಗಿದ್ದ ಅಂತ ಗೊತ್ತಾದದ್ದು ಯಾವಾಗ ನಿಮಗೆ? ಹೀಗೆ ಆದ ನಂತರ ಯಾವ ತಂಗಿಯನ್ನು ಪ್ರೀತಿ ಮಾಡ್ತಾ ಇದ್ನೋ ಅಲ್ಲಿಂದ ದ್ವೇಷ ಮಾಡ್ಲಿಕ್ಕೆ ಆರಂಭ ಮಾಡಿದ. ಅವರನ್ನು ಕಾರಾಗೃಹದಲ್ಲಿ ಇಟ್ಟ. ಮದುವೆಯಾಗಿ ಅವರನ್ನು ಮನೆ ತುಂಬಿಸಿಕೊಳ್ಳುವ ಬದಲು ಕಾರಾಗೃಹದಲ್ಲಿ ಇಟ್ಟ. ಕಾರಾಗೃಹದಲ್ಲಿ ಮಾತ್ರ ಅಲ್ಲ, ತನ್ನ ಬತ್ತಳಿಗೆಯಲ್ಲಿದ್ದ ಎಷ್ಟೋ ದುಷ್ಟರನ್ನು ಕಳಿಸಿದ. ಕೃಷ್ಣ ಹುಟ್ಟಿದ್ದೇ ತಡ ಅವನ ನಾಶಕ್ಕೋಸ್ಕರ. ಪೂತನೆಯನ್ನು, ಎಂತೆಂಥ ಅರಿಷ್ಟಾಸುರನನ್ನು, ಕೇಶಿ, ತೃಣಗಾಸುರ, ಎಂಥದ್ದು ಅವನದ್ದು ಬತ್ತಳಿಗೆಯಲ್ಲಿದ್ದ ಎಲ್ಲ ಅಸುರರು ಹೊರಗೆ ಬಂದರು. ಈಗ ನಿಮಗೆ ಅನ್ನಿಸ್ಲಿಕ್ಕೆ ಶುರುವಾಯ್ತು, ಇವನನ್ನು ಬಿಡಬಾರ್ದು, ಇವನನ್ನು ಕೊಲ್ಲಬೇಕು ಅಂತ. ಆಗ ಕೃಷ್ಣ ಬಂದು ಕೊಂದ. ಹಾಗಾಗಿ ಯಾರು ವಿವಾದ ಮಾಡಲಿಲ್ಲ. ಇಲ್ಲದಿದ್ದರೆ ಮಾವನನ್ನೇ ಕೊಂದವ ಹಾಗೆ ಹೀಗೆ ಅಂತ ಹೇಳಿ ಅವನ ಮೇಲೆ ಒಂದಿಷ್ಟು ನೀವು ಅಪವಾದ ಹಾಕ್ತಾ ಇದ್ದೀರಿ. ಹಾಗಾದ್ರೆ ಕೃಷ್ಣ ಏನು ಮಾಡಿದ್ದು? ಅವರವರ ಸ್ವಭಾವದ ಅಭಿವ್ಯಕ್ತವನ್ನು ಮಾಡಿದ್ನೇ ಹೊರತು ಅವ ಕೊಟ್ಟದ್ದಲ್ಲ. ಕಾಲನೇಮಿಯೇ ಕಂಸನಾಗಿ ಬಂದದ್ದು. ಅವನು ಹೇಗಿದ್ದ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ರಾಜ್ಞಾಂ ಭಯಕರೋ ಘೋರಃ ಶಂಕನೀಯೋ ಮಹೀಕ್ಷಿತಾಂ ಭಯದಃ ಸರ್ವಭೂತಾನಂ ಸತ್ವರ್ಥಾತ್ ವಾಕ್ಯತಾಂಗತಃ. ಇವನು ಇಂಥದ್ದು ಸ್ವಭಾವ ಇತ್ತು, ನಮಗದು ಗೊತ್ತಿರಲಿಲ್ಲ. ಈ ಹರಿವಂಶ ಹೇಳ್ತದೆ, ಇಂತಹ ನಗರದಲ್ಲಿ ರಾಜನಾಗಿದ್ದವನು ಕಂಸ, ಉಗ್ರಸೇನನ ಮಗ. ನೋಡಿ ಎಂತ ಮಾಡ್ತಾ ಇದ್ದವ? ರಾಜ್ಞಾಂ ಭಯಂಕರ ಭಯಕರ. ಎಲ್ಲ ರಾಜರಿಗೂ ಕೂಡ ಭಯವನ್ನು ಹುಟ್ಟಿಸ್ತಾ ಇದ್ದಂತೆ. ಸುಮ್ಮನೆ ನೀವು ಹಾಗೆ ಮಾಡಿದ್ರೆ ನೋಡಿ ನಿಮಗೆ ಹೇಗೆ ಕೊಡ್ತೇನೆ ಅಂತ ಥ್ರೆಟ್ ಕೊಡೋದು ಹೇಳಿದ್ರೆ ಅರ್ಥ ಆಗುತ್ತೆ ನಮಗೆ. ಕೆಲವು ಶಬ್ದಗಳು ಹಾಗೆ, ಅವನು ಭಯವನ್ನು ಉಂಟು ಮಾಡಿಸಿದ ಅಂತ ಹೇಳಿದ್ರೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಆಂಗ್ಲ ಭಾಷೆದ್ದು ಶಬ್ದ ಹೇಳಿದ ಕೂಡಲೇ ಗೊತ್ತಾಗುತ್ತೆ, ಓ ಥ್ರೆಟ್ ಕೊಡ್ತಾ ಇದ್ನ, ಅವನನ್ನು ಬಿಡಬಾರ್ದು ಮಾರೆ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಘೋರ ರೂಪಿ. ನೋಡಿ ಅವನದ್ದು 100 ರೂಪವೇ ಹಾಗೆ ಇತ್ತು, ಘೋರ. ನೋಡುವಾಗಲೇ ಅದೆಲ್ಲ ಕಾರಣ ಆಗಿಬಿಡತ್ತೆ. ಇವತ್ತು ನೀವು ಚಲನಚಿತ್ರಗಳಲ್ಲೆಲ್ಲ ಗಮನಿಸಬಹುದು, ಯಾವುದೋ ಒಬ್ಬ ವಿಲನ್, ಒಬ್ಬ ಇವನು ಅಂತಾದ್ರೆ ಏನು ಮಾಡ್ತಾನೆ ಕೇಳಿದ್ರೆ, ಮುಖದಲ್ಲಿಯೋ ಎದೆಯಲ್ಲಿಯೋ ಕಣ್ಣೆಯಲ್ಲಿಯೆಲ್ಲ ಗಾಯ ಮಾಡ್ಕೊಂಡಿರ್ತಾರೆ. ಇದನ್ನು ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ರಾವಣನನ್ನು ನೋಡಬೇಕಾದ್ರೆ ಹನುಮಂತ ಗಮನಿಸ್ತಾನೆ, ನೋಡಿದರೆ ಎದೆಯಲ್ಲಿ ಮುಖದಲ್ಲಿ ಎಲ್ಲ ಗಾಯಗಳುಂಟು, ಏನು ಸ್ಟಿಚ್ ಹಾಕಿದ ಹಾಗೆ. ಯಾಕೆ ಅಂತ ಕೇಳಿದ್ರೆ ಮತ್ತೆ ಎಲ್ಲ ಐರಾವತಾನೆ ಸೀಳಿದ್ದು, ಇವನು ಎಲ್ಲ ಯುದ್ಧ ಮಾಡಿದ್ದು, ಅದೆಲ್ಲ ಕಲೆಗಳು ಉಂಟು. ಇವತ್ತು ನೀವು ರೌಡಿಗಳ ಹತ್ರ ಕೇಳಿ ಅಂತ ಅದೆಂಥದ್ದು ಕೇಳಿದ್ರು, ಅದು ನೋಡಿ ಒಂದು ತಲವಾರು ಬೀಸಿದ, ಅದಿಲ್ಲಿ ತಾಗಿದ್ದು, ಇವ ಕೋವಿ ಹಾಕಿದ, ಅಂದ್ರೆ ಅದೆಲ್ಲ ಈಗ ಒಂದು ಗ್ರೇಡ್ ಅಂತ ಆಗಿ ಹೋಗಿದೆ. ಆದ್ರೆ ಅದರದ್ದು ಲಕ್ಷಣ ಏನು ಕೇಳಿದ್ರೆ, ಕೆಟ್ಟ ವ್ಯಕ್ತಿಗಳನ್ನು ಬಿಂಬಿಸುವ ಒಂದು ಲಕ್ಷಣ. ಹಾಗೆ ಇಲ್ಲಿ ಕೂಡ ಇವನದು ಘೋರ ರೂಪ ಇತ್ತು. ಆಮೇಲೆ ಎಲ್ಲ ರಾಜರಿಗೂ ಕೂಡ ಹೇಳ್ತಾರೆ, ಸರ್ವಭೂತಾನಾಂ ಶಂಕನೀಯೋ ಮಹೀಕ್ಷಿತಾಂ. ರಾಜನಿಗೂ ಕೂಡ ಸಂದೇಹಗ್ರಸ್ತನಾಗಿದ್ದ. ಎಲ್ಲ ರಾಜರಿಗೂ ಇವನ ಮೇಲೆ ಸಂಶಯ. ಇವನಿಗೆ ಎಲ್ಲ ರಾಜರೇ ಅಂತೆ. ಅವ ಬಂದ ಹೇಳಿದ್ರೆ, ಅವ ಹೋದ್ರೆ ಸಾಕು, ಇನ್ನು ಏನು ಮಾಡ್ತಾನ ಮಾರ ಅಂತ. ಅಂದ್ರೆ ಒಳ್ಳೆ ವ್ಯಕ್ತಿತ್ವಗಳು ಬಂದ್ರೆ ನಮಗೇನು ಹೆದರಿಕೆನೇ ಇರೋದಿಲ್ಲ. ಈ ಕೆಟ್ಟ ವ್ಯಕ್ತಿಗಳು ಬಂದು ಹೋದ್ರೆ ಸಾಕು ಮರ, ಹಬ್ಬ ಎಂಥದೂ ಆಗಲಿಲ್ಲ ಅಂತ. ಹಿಂದೆ ಒಂದು ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಬರ್ತಾನೆ ಹೇಳಿದ್ರೆ ದೇವರನ್ನೇ ಎಲ್ಲೆಲ್ಲೇ ಕೊಂಡೋಗಿ ಇಡ್ತಾ ಇದ್ರಂತೆ. ಯಾಕೆ ಕೇಳಿದ್ರೆ ಹೀಗೆ ಸಂದೇಹಾಸ್ಪದ, ಬಂದು ಇನ್ನು ಏನು ಮಾಡ್ತಾನಪ್ಪ, ನಮ್ಮನ್ನು ಎಷ್ಟು ಲಗಾಡಿ ಕೊಡ್ತಾನಪ್ಪ ಅಂತ. ಅದೇ ರೀತಿಯಾದಂತಹ ಘೋರ ರಕ್ಕಸನಾಗಿದ್ದ ಕಂಸ. ಭಯದಃ ಸರ್ವಭೂತಾನಾಂ, ಎಲ್ಲ ಪ್ರಜೆಗಳಿಗೂ, ಎಲ್ಲ ಭೂತಗಳಿಗೂ, ಎಲ್ಲ ಪ್ರಾಣಿಗಳಿಗೂ ಕೂಡ ತಾನು ಭಯವನ್ನು ಉಂಟು ಮಾಡ್ತಾ ಇದ್ದ. ಯಾವಾಗಲೂ ಹೇಗಿರ್ಬೇಕಾದ್ರೂ ಅಭಯದ ಇರಬೇಕಿತ್ತು. ಏನು ನೀವು ಹೆದರಬೇಡಿ ನಾನಿದ್ದೇನೆ ಅಂತ ಹೇಳಬೇಕು. ಇದು ಹಾಗಲ್ಲ, ಯಾರಾದರೂ ಬಂದರೆ ಅವರನ್ನು ಹೆದರಿಸಿ ಅರ್ಧ ಲಗಾಡಿ ತೆಗೆಯುವ ಸ್ವಭಾವದವ. ನಾವು ಹೇಳ್ತೇವಲ್ಲ, ಅವನು ಹಾಗೇ ಸಾಯುವುದಕ್ಕಿಂತ ದಿನಾ ಸಾಯ್ಬೇಕು. ಇದೇ ಕೃಷ್ಣ ಮಾಡಿದ್ದು. ಏನು ಕಂಸನಿಗೆ ಯಾಕೆ ಹೇಳಬೇಕಿತ್ತು? ಹೇಗೂ ಸಾಯುವುದು ಒಂದು ದಿನ ಸಾಯ್ತಾನೆ, ಆದರೂ ಈಗಲೇ ಹೇಳಿಬಿಟ್ನೋ ಇಲ್ಲ. ಹಾಗಾಗಿ ಯಾವತ್ತೋ ಸಾಯುವ ಕಂಸ ಇವತ್ತಿನಿಂದ ಸಾಯಿಗೆ ಶುರು ಮಾಡಿದ. ಆಯಿತು, ಕೃಷ್ಣ ಹುಟ್ಟಿದ ನಂತರ ಆ ದೇವಿಯನ್ನು ಏನು ಮಾಡ್ತಾನೆ, ಕೊಲ್ಲಿಕ್ಕೆ ಹೊರಡ್ತಾನೆ. ಯಶೋಧೆಯ ಗರ್ಭದಲ್ಲಿ ಹುಟ್ಟಿದಂತಹ ಆ ದೇವಕಿ, ಇದು ಮಗುವನ್ನು, ಹೆಣ್ಣು ಮಗುವನ್ನು. ಅವಳಾದ್ರೂ ಸುಮ್ಮನೆ ಹಾರಿ ಹೋಗ್ಬೋದಿತ್ತಲ್ಲ, ಕೈ ತಪ್ಪಿ. ಇಲ್ಲ, ಅಷ್ಟಭುಜೆಯಾಗಿ ತಾನು ನಿಂತು ಏನು ಹೇಳ್ತಾಳೆ, ನಿನ್ನನ್ನು ಕೊಲ್ಲುವ ಮಗ ಇನ್ನೊಂದು ಕಡೆ ಉಂಟು ಅಂತ. ನೋಡಿ, ಇವರು ಸಮಾಧಾನಗಿದ್ದ. ಏನೋ ದೈವಮಪ್ಯನೃತಂ ಭಕ್ತಿ ಅಲ್ಲ, ಗಂಡು ಮಗು ಅಂತ ಹೇಳಿದರೆ ಇದೇನೋ ಹೆಣ್ಣಾಗಿದೆ, ಏನೋ ದೇವತೆಗಳು ಸುಳ್ಳು ಹೇಳಿದರು ಅಂತ ಸ್ವಲ್ಪ ಸಮಾಧಾನ ಪಟ್ಕೊಂಡಿದ್ದ. ಕೊನೆಗೆ ಅವಳು ಏನು ಹೇಳ್ತಾಳೆ, ಹಾರಿ ನಿನ್ನನ್ನು ಕೊಲ್ಲುವ ಮಗು
ಇನ್ನೊಂದು ಕಡೆ ಬೆಳೀತಾ ಉಂಟು ಅಂತ ಈಗ ಮತ್ತೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಯ್ತು ನೋಡಿ. ಹಾಗಾಗಿ ಯಾವುದೋ ಒಂದು ದಿನ ಸಾಯುವ ಕಂಸ ನಿತ್ಯ ಸಾಯ್ಲಿಕ್ಕೆ ಆರಂಭ ಮಾಡಿದ. ಅಯ್ಯೋ ನನ್ನನ್ನು ಎಲ್ಲಿ ಕೊಲ್ತಾರಪ್ಪ, ಯಾರು ಬಂದ್ರು, ಇವನೋ ಏನೋ ಯಾರು ಅಂತ ಗೊತ್ತಿಲ್ಲ, ನನ್ನನ್ನು ಕೊಲ್ಲುವ ಮಗು ಇದು ಅಂತ ಹೀಗೆ ನಿತ್ಯ ನಮಗೆ ಹೆದರಿಕೆಯನ್ನು ಉಂಟಿಸುವ ಒಂದು ವ್ಯಕ್ತಿತ್ವ ಆಗಿತ್ತು. ಅಂಥದ್ದು ಯಾರದ್ದು ಕೇಳಿದ್ರೆ ಈ ಕಂಸನದ್ದು. ಹಾಗಾಗಿ ಸತ್ಪಥ ವಾಕ್ಯತಾಂಗತಃ, ಇನ್ನು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದ ಹೇಳಿದ್ರೆ ಇಲ್ಲ, ಕೆಟ್ಟ ದಾರಿಯಲ್ಲೂ ನಡೀತಾ ಇದ್ದ. ಎಲ್ಲ ಜನ ಹೇಳಬೇಕು, ಅಯ್ಯೋ ಯಾಕೆ ಹೀಗೆ ಮಾಡ್ತಾರೆ ಮಾರ್ರೆ, ಒಳ್ಳೆಯ ದಾರಿ ಇದ್ದದನ್ನು ಬಿಟ್ಟು ಕೆಟ್ಟ ದಾರಿಯನ್ನು ಯಾಕೆ ಈತ ಹಿಡಿದ. ಈ ರೀತಿಯಾದ ವ್ಯಕ್ತಿತ್ವ ಕಂಸನದ್ದು. ಅಂದ್ರೆ ಅರ್ಥಾತ್ ಕಾಲನೇಮಿದ್ದು. ನಿನ್ನ ಕೈಯಿಂದ ಯಾರು ಇವತ್ತು ಮೃತನಾಗಿದ್ದಾನೆಲ್ಲ ಅವನು ಮುಂದೆ ಕಂಸನಾಗಿ ಬಂದಾಗ ಹೀಗೆಲ್ಲ ಆಗತ್ತೆ ಅಂತ ಹೇಳಿ ರಿಪೋರ್ಟು ಮೊದ್ಲೇ ಹೇಳಿದ್ರು. ದಾರುಣಾಭಿನಿವೇಶೇನ ದಾರುಣೇನ ಅಂತರಾತ್ಮನ ಯುಕ್ತಸ್ತೇನೈವ ದರ್ಪೇಣ ಪ್ರಜಾನಾಂ ರೋಮಹರ್ಷಣ. ದಾರುಣಾಭಿನಿವೇಶೇನ, ಇವನಿಗೆ ಒಳ್ಳೆ ಚಟಗಳು ಇತ್ತು, ದುಶ್ಚಟಗಳು ಇತ್ತು ಅಂತ ಹೇಳ್ತಾರೆ. ಒಳ್ಳೆಯ ಚಟ ಅಲ್ಲ, ಇದು ಕೆಟ್ಟದಾದಂತಹ ಚಟಗಳಿತ್ತು, ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ಸ್ ಅಂತ. ಅದು ಹಾಗೆಯೇ, ಅದು ಬಿಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಚ್ ತೆಗೆದ್ರು, ಆಮೇಲೆ ಎ ತೆಗೆದ್ರು, ಬಿ ತೆಗೆದ್ರು, ಇಷ್ಟು ಎಲ್ಲಾದ್ರೂ ಇದ್ದೇ ಇರತ್ತೆ, ಅದು ಹೋಗೋದೇ ಇಲ್ಲ. ಹಾಗಾಗಿ ಅಂತ ಕೆಟ್ಟ ಚಟಗಳು ಇವನಿಗೆ ಇತ್ತು ನೋಡಿ. ಯಾರಿಗೆ ಅದು ಅಂದಾಜಿ ಉಂಟು? ಕಂಸ ಏನೋ ಹೀಗೆ ಇದ್ದ, ಕೆಟ್ಟ ಅಂತ ಅಷ್ಟೇ ಗೊತ್ತಿತ್ತು. ಎಲ್ಲ ಕೆಟ್ಟ ದುರ್ಗುಣಗಳೆಲ್ಲ ಇತ್ತು ಅಂತ ಹೇಳ್ತಾರೆ ಅವನಿಗೆ. ಆಮೇಲೆ ದಾರುಣೇನ ಅಂತರಾತ್ಮನ, ಕೆಟ್ಟ ಹೃದಯ ಇತ್ತು. ಅವನ ಹಾರ್ಟ್ ಉಂಟಲ್ಲ, ಮನಸ್ಸುಂಟಲ್ಲ, ಅದು ದುಷ್ಟತನದಿಂದ ಕೂಡಿತ್ತು. ಹಾಗಾಗಿ ಎಂದೂ ಕೂಡ ಒಳ್ಳೆಯ ಚಿಂತನೆ ಅವನತ್ರ ಇರಲಿಲ್ಲ. ಇದು ಭಾಗವತಾದಿ ಗ್ರಂಥಗಳಲ್ಲಿ ಹೇಳ್ತಾರೆ, ಉಗ್ರಸೇನನ ನೇರವಾದ ಮಗ ಈ ಕಂಸನಲ್ಲ. ಆತ ದ್ರುಮಿಳ ಎನ್ನುವಂತಹ ಒಬ್ಬ ಗಂಧರ್ವ ಅಥವಾ ಒಬ್ಬ ಅಸುರನಿಂದಾಗಿ ಮತ್ತೆ ಛಲದಿಂದ ಮೋಸದಿಂದಾಗಿ ಹುಟ್ಟಿಕೊಂಡವ. ಹಾಗಾಗಿ ಅವನ ವಂಶವೇ ಒಬ್ಬ ದುಷ್ಟ, ಒಬ್ಬ ರಾಜನಿಂದ ಅಸುರನಿಂದ ಹುಟ್ಟಿಕೊಂಡವ ಇವ. ಹಾಗಾಗಿ ಹೃದಯವು ಕೂಡ ಅವನದು ಕೆಟ್ಟದ್ದೇ ಆಗಿತ್ತು. ಯುಕ್ತಸ್ತೇನೈವ ದರ್ಪೇಣ, ಮತ್ತೆ ದರ್ಪದಿಂದ ಕೂಡಿದವ. ಏನಿದ್ರು ಕೂಡ ತಾನು ಎಲ್ಲ ಅಹಂಕಾರಗಳನ್ನು ತುಂಬಿಸಿಕೊಂಡವ. ಆಗಲಿ ಇಷ್ಟೆಲ್ಲ ಇದ್ರು ಜನರಿಗೆ ಒಳ್ಳೆ ಮಾಡಿದ್ದಾನಪ್ಪ ಅಂತ ಹೇಳಿದ್ರೆ ಅದೂ ಇಲ್ಲ. ಪ್ರಜೆಗಳಿಗೆ ಪ್ರಜಾನಾಂ ರೋಮಹರ್ಷಣ, ಪ್ರಜೆಗಳಿಗೆ ರೋಮ ನೆಟ್ಟಗಾಗುವ ಹಾಗೆ ಮಾಡ್ತಾ ಇದ್ದ ಅಂತ. ಅಂದ್ರೆ ಇವ ಬಂದ್ರೆ ಸಾಕು, ಇವ ಗುಡುಗಿದ್ರೆ ಸಾಕು, ಜನ ಗಡಗಡ ಗಡಗಡ ಗಡ ನಡುಗಬೇಕು. ಈ ರೀತಿಯಾದ ವ್ಯಕ್ತಿತ್ವ ಕಂಸನಲ್ಲಿ ಇತ್ತು. ನ ರಾಜಧರ್ಮಾಭಿರತಃ ನಾತ್ಮಪಕ್ಷ ಸುಖಾವಹ ನಾತ್ಮರಾಜ್ಯೇ ಪ್ರಿಯಕರಃ ಚಂಡಃ ಕರರುಚಿ ಸದಾ. ಇನ್ನು ರಾಜಧರ್ಮಗಳಿಗೆ ವ್ಯತಿರಿಕ್ತವಾಗಿ ವರ್ತಿಸುವವ ಅಂತ ಹೇಳ್ತೇನೆ. ನ ರಾಜಧರ್ಮಾಭಿರತಃ, ಒಬ್ಬ ರಾಜ ಅಂದ್ರೆ ಶಬ್ದ ಏನು ಹೇಳಿ, ರಾಜ, ರಂಜು ರಾಗೆ ಅಂತ ಧಾತು. ರಂಜಯತಿ, ಜನರಿಗೆ ಆನಂದವನ್ನು ಉಂಟು ಮಾಡುವವ ರಾಜ. ಅವ ಬಂದ್ರೆ ಖುಷಿ, ಅವ ಹೋದ್ರೆ ಖುಷಿ, ಅವನನ್ನು ಕಂಡ್ರೆ ಖುಷಿ ಆಗಬೇಕು. ಇದು ಹಾಗಲ್ಲ. ಮತ್ತೆ ರಾಜ ಎನ್ನುವ ಶಬ್ದಕ್ಕೆ ವ್ಯತಿರಿಕ್ತದವ, ಒಬ್ಬ ಹೋದ್ರೆ ಸಾಕು ಮಾರೆ, ಮಹಾಮಾರಿ ಎನ್ನುವಂತಹ ಒಂದು ವ್ಯಕ್ತಿತ್ವ ಕಂಸನದ್ದಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ತನ್ನನ್ನು ಯಾರು ನಾತ್ಮಪಕ್ಷ ಸುಖಾವಹ, ನಂಬಿದವರಿಗೆ ಇಂಬು ಕೊಡುವವನಾಗಬೇಕು. ಯಾರಾದರೂ ನಮ್ಮನ್ನು ನಂಬಿಕೊಂಡಿದ್ರೆ ಅವರ ಕೈಯೇ ಬಿಡೋದಿಲ್ಲ ಅಂತ. ಇದು ಹಾಗಲ್ಲ. ಮತ್ತೆ ತನ್ನನ್ನು ನಂಬಿದವರಿಗೆ ದುಃಖವನ್ನೇ ಕೊಟ್ಟವ, ಒಂದಲ್ಲ ಒಂದು ದಿನ ಅವರಿಗೆ ಬೆನ್ನಿಗೆ ಚೂರಿಯೇ ಹಾಕುವಂತಹ ಸ್ವಭಾವ ಈ ಕಂಸನದ್ದಾಗಿತ್ತು. ಆಮೇಲೆ ಯಾವ ಪ್ರಜೆಗಳಿಗೂ ಕೂಡ ಹಿತವನ್ನು ಬಯಸದ ಮೊಂಡುತನ ಅವನತ್ರ ಇತ್ತು, ಸಣ್ಣ ಹಠ ಇತ್ತವನಿಗೆ. ಹಾಗಾಗಿ ಹೇಳಿದ ನಾತ್ಮರಾಜ್ಯೇ ಪ್ರಿಯಕರಃ ಚಂಡಃ. ಚಂಡ ಅಂದ್ರೆ ಹಾಗೆ ಹಠದ ಸ್ವಭಾವ. ಅವರು ಹೇಳಿದ್ದೇ ಆಗಬೇಕು, ಯಾರು ಏನೇ ಹೇಳಿ ಇವರಂತೂ ಕೇಳೋದಿಲ್ಲ. ಅವ್ರಿಗೆ ಗೊತ್ತುಂಟು ಅದು ಅಲ್ಲ, ಮಾಡಬಾರ್ದು ಅಂತ. ಅದಿಲ್ಲ, ನಾನು ಬಿಡೋಲ್ಲ ಅಂತ, ನಾನು ಹೇಳಿ ಆಗಿದ್ದೆ, ನಾನು ಅದಕ್ಕೆ ಬದ್ಧನೆ ಅಂತ ಹೇಳಿ ಅಂತಹ ಹಠದ ಸ್ವಭಾವ ಇತ್ತು ಈ ಕಂಸನಿಗೆ ಅಂತ ಹೇಳ್ತಾರೆ. ಆಮೇಲೆ ಕರರುಚಿ ಸದಾ, ಯಾವಾಗಲೂ ಕೂಡ ಕರರುಚಿ, ಕೈಯಲ್ಲಿ ಸಂಗ್ರಹ ಮಾಡುದು. ಕರ ಅಂದ್ರೆ ಕಪ್ಪ, ಟ್ಯಾಕ್ಸ್, ಇದನ್ನು ತೆಕ್ಕೊಳ್ಳೋದ್ರಲ್ಲೇ ಅವನಿಗೆ ಅಭಿರುಚಿ. ಎಲ್ಲ ಹಣ ಮಾಡುದು, ಬಿಸ್ನೆಸ್ ಮೈಂಡ್ ಅಂತ ಹೇಳ್ತಾರಲ್ಲ. ಎಲ್ಲಿಂದ ಹಣ ಬರುತ್ತಲ್ಲ ಅಲ್ಲಲ್ಲಿ ಬಾಚಿ ತಬ್ಬಿಕೊಳ್ಳುವಂತಹ ಸ್ವಭಾವ ಕರರುಚಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಗ್ರಹ ಮಾಡೋದ್ರಲ್ಲೇ ಬೊಕ್ಕಸವನ್ನು ಹೇಗೆ ತುಂಬಬಹುದು, ಯಾವ್ದು ಹೆಚ್ಚಾಗಿದ್ರೆ ಟ್ಯಾಕ್ಸ್ ಹೆಚ್ಚು ಹಾಕಬಹುದು, ಅಂದ್ರೆ ಜನರಿಗೆ ಯಾವ್ದು ಅನುಕೂಲ ಆಗತ್ತೆ ಅಂತಲ್ಲ, ನಮ್ಮ ಬೊಕ್ಕಸ ಹೇಗೆ ತುಂಬಬಹುದು, ಇದು ಕಂಸನಿಗೆ ಇತ್ತು. ಅದು ಎಲ್ಲಿ ಗೊತ್ತಾಗತ್ತೆ, ಆ ಗೋಪಿಕಾ ಸ್ತ್ರೀಯರು ಹಾಲು ಬೆಣ್ಣೆ ಮೊಸರನ್ನೆಲ್ಲ ಮಾರ್ಲಿಕ್ಕೆ ಹೊರಟಿದ್ರು. ಎಲ್ಲಿಗೆ? ಮಥುರಾ ಪಟ್ಟಣಕ್ಕೆ. ಅವರು ಮಾಡಿದ್ದು ತಪ್ಪೆ. ಏನು,
ಎಷ್ಟು ಮಾರಬೇಕಿತ್ತು ಅಷ್ಟು ಮಾರಬೇಕಿತ್ತು. ಅವರು ಭಗವಂತನಿಗೆ ಕೊಡುವ ಪಾಲನ್ನೂ ಮಾರಲಿಕ್ಕೆ ಹೊರಟವರು. ಒಂದು ದನ 10 ಲೀಟರ್ ಹಾಲು ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಕೃಷ್ಣ ಹುಟ್ಟಿದ ಬಳಿಕ 100 ಲೀಟರ್ ಹಾಲು ಕೊಡ್ಲಿಕ್ಕೆ ಶುರುವಾಯ್ತು. ಯಾಕೆ? ಶ್ರೀಪತಿ ಅಲ್ವಾ. ಕೃಷ್ಣ ಬಂದಾಗ ಲಕ್ಷ್ಮೀ ನಾರಾಯಣರು ಬಂದ್ರೆ ಅಲ್ಲಿ ಸಂಪತ್ತು ಅಭಿವೃದ್ಧಿ ಆಗಲೇಬೇಕು. ಭಗವಂತ ಏನು ಹೇಳ್ತಾನೆ, ನಿಮಗೆ ನಾನು ಬಂದ ನಂತರ ನಿಮಗೆ ತುಪ್ಪ ಹಾಲು ಎಲ್ಲ ಜಾಸ್ತಿ ಆಯ್ತಾ ಇಲ್ವಾ, ಸಮೃದ್ಧಿ ಆಯ್ತಾ ಇಲ್ವಾ? ಹೌದು. ಹಾಗಾದ್ರೆ ಅದರಲ್ಲಿ ಇಷ್ಟು ಪರ್ಸೆಂಟ್ ದೇವರಿಗೆ ಕೊಡ್ಬೇಕಲ್ವಾ. ಇವರು ಏನ್ ಮಾಡಿದ್ರು, ದೇವರಿಗೆ ಬೇಡ, ಇವತ್ತು ಹಾಲು ಜಾಸ್ತಿ ಬಂತು, ಮೊಸರು ಜಾಸ್ತಿ ಬಂತು, ಬೆಣ್ಣೆ ಜಾಸ್ತಿ ಬಂತು, ಎಲ್ಲ ಮಾರುವ ಅಂತ ಹೇಳಿ ಮಥುರಾ ಪಟ್ಟಣಕ್ಕೆ ಇಟ್ಕೊಂಡು ಹೊರಟು. ಕೃಷ್ಣನಿಗೆ ಸಿಟ್ಟು ಬಂತು. ಅಲ್ಲ, ನನ್ನ ಪಾಲು ನೀವು ನನಗೆ ಕೊಡದಿದ್ರೆ ಹಾಗೆ. ಅದಕ್ಕೆ ತಾನು ಹಾಲು ಬೆಣ್ಣೆ ಮೊಸರನ್ನೆಲ್ಲ ತೆಗೆದು ತೆಗೊಳ್ತಾ ಇದ್ದ. ನಿಜವಾಗಿ ಅವ ಕಳ್ಳನ ಕೇಳಿದ್ರೆ ಖಂಡಿತ ಕಳ್ಳ ಅಲ್ಲ. ಯಾಕೆ? ಅವನ ವಸ್ತುವನ್ನು ಅವ ತೆಕ್ಕೊಂಡದ್ದು. ಆದರೆ ನಮ್ಮ ದೃಷ್ಟಿಯಲ್ಲಿ ಏನು ಕೇಳಿದ್ರೆ ಅವನಿಗೆ ಕೊಡಬಾರ್ದು ಅಂತ. ಇವರು ಮಥುರಾ ಪಟ್ಟಣಕ್ಕೆ ಮಾರಲಿಕ್ಕೆ ಹೊರಟ್ರೆ ಅಲ್ಲಿದ್ದಂತಹ ಟೋಲ್ ಗೇಟ್ಗಳಲ್ಲಿ ಕರವನ್ನು ವಿಧಿಸ್ತಾ ಇದ್ರಂತೆ. ಇಷ್ಟು ಹಣ ಕೊಟ್ರೆ ಮಾತ್ರ ನಿಮಗೆ ಹೋಗ್ಲಿಕ್ಕೆ ಬಿಡೋದು ಅಂತ. ಹೀಗಾಗಿ ಅವನು ಅಲ್ಲಿ ಉಪದ್ರವ ಕೊಡ್ತಾ ಇದ್ದ, ಲೆಕ್ಕಕ್ಕಿಂತ ಹೆಚ್ಚು ತೆರಿಗೆಗಳನ್ನು ಹಾಕ್ತಾ ಇದ್ದ, ಜನರನ್ನು ತಾನು ಲೂಟುತ್ತಾ ಇದ್ದ. ಹೀಗಾಗಿ ಕರರುಚಿ ಸದಾ, ಯಾವಾಗಲೂ ಕೂಡ ಹಣವನ್ನು ಸಂಪಾದನೆ ಮಾಡಿ ಆ ಹಣವನ್ನು ತನ್ನ ಭೋಗ ಜೀವನಕ್ಕೆ ಉಪಯೋಗ ಮಾಡ್ತಾ ಇದ್ದ. ರಾಜ ಬದುಕುವಂಥದ್ದು ಪ್ರಜೆಗಳಿಂದ. ಹಾಗಾಗಿ ಷಷ್ಟಾಂಶ ವೃತ್ತೇರಿವ ರಾಜ ಧರ್ಮ, ಪ್ರಜೆಗಳ 6ನೇ ಒಂದು ಅಂಶ ಉಂಟಲ್ಲ, ಅದು ಟ್ಯಾಕ್ಸ್ ಆಗಿ ಬರ್ತಾ ಇತ್ತು. ಅದರಿಂದ ಆತ ಬದುಕುತ್ತಾ ಇದ್ದ. ಹಾಗಾಗಿ ಒಂದು ಲೆಕ್ಕದಲ್ಲಿ ರಾಜ ಮೆರಿತಾನೆ ಹೇಳಿದ್ರೆ ಅವನ ಸಂಪತ್ತಲ್ಲ, ಅದು ಪ್ರಜೆಗಳ ಸಂಪತ್ತು. ಹಾಗಾಗಿ ಅವನು ಬಹು ಎಚ್ಚರಿಕೆಯಿಂದ ಅದನ್ನು ಉಪಯೋಗ ಮಾಡಬೇಕು. ಆದರೆ ಕಂಸ ಹಾಗಿರಲಿಲ್ಲ. ತಾನು ಎಲ್ಲರಿಂದ ಕೂಡ ಅಧಿಕವಾದಂಥ ಕರವನ್ನು ಸ್ವೀಕರಿಸ್ತಾ ಇದ್ದ. ಸ ಕಂಸಸ್ತತ್ರ ಸಂಭೂತ ಸ್ವಯಾ ಯುದ್ಧೇ ನಿಷೂದಿತ ಸಬದ್ಧ್ವಾ ಪಿತರಂ ರಾಜ ಮಥುರಾಮಭ್ಯರಕ್ಷತ ಮಥುರಾಮಭ್ಯರಕ್ಷತ ಕ್ರವ್ಯಾದೋ ಬಾಧತೆ ಲೋಕಾನ್ ಅಸುರೇಣ ಅಂತರಾತ್ಮನ. ಅಂತಹ ಕಂಸ ಅವ ದೈತ್ಯ, ಅವ ರಕ್ಕಸ ಅಂತ ಹೇಳ್ತಾ ಇದ್ದಾರೆ. ಅದೇ ಪಟ್ಟಣದಲ್ಲಿ ಹುಟ್ಟುತ್ತಾನೆ, ಅಂದ್ರೆ ಈ ಮಥುರಾ ಪಟ್ಟಣದಲ್ಲಿ ಹುಟ್ಟುತ್ತಾನೆ. ಅವನನ್ನು ನೀನೇನು ಮಾಡ್ತೀಯ ಗೊತ್ತಾ? ಕೃಷ್ಣ ಯುದ್ಧದಲ್ಲಿ ನೀನು ನಿಷೂದಿತ ನಾಶ ಮಾಡ್ತೀಯಪ್ಪ, ನೀನು ಅವನನ್ನು ಕೊಳ್ತಿ. ಹಾಗಾಗಿ ಆ ಕಂಸ ಆದ್ರೂ ತಾನು ಏನು ಮಾಡ್ತಾನೆ ಇದ್ದಾನೆ, ಸಬದ್ಧ್ವಾ ಪಿತರಂ ರಾಜ ಮಥುರಾಮಭ್ಯರಕ್ಷತ. ಹಾಗಾದ್ರೆ ಇವ ಏನು ಮಾಡಿದ್ದಾನೆ ಗೊತ್ತಾ? ಮಥುರೆಯನ್ನು ರಕ್ಷಿಸ್ತಾ ಇದ್ದ ಒಬ್ಬ ಯಾರು, ಉಗ್ರಸೇನ, ಅವನನ್ನು ಇವ ಏನು ಮಾಡ್ತಾನೆ, ತನ್ನ ತಂದೆ ಅವನನ್ನೇ ತಾನು ಕಾರಾಗೃಹದಲ್ಲಿ ಹಾಕಿದ್ದ. ನೋಡಿ ಎಂತ ಇದು ನೋಡಿ, ಅಪ್ಪ ಆಸ್ತಿ ಕೊಡ್ಲಿಲ್ಲ ಅಂತ ಹೇಳಿ, ಬರಿಲಿಲ್ಲ ಅಂತ ಹೇಳಿ ಅಪ್ಪನನ್ನೇ ಜೈಲಿಗೆ ಕಳಿಸಿದವ. ಇನ್ನು ಇಂಥದ್ದಕ್ಕಿಂತ ದೊಡ್ಡ ದುಷ್ಟ ಬೇಕಾ? ಅಪ್ಪ ಸತ್ತ ನಂತರ ಆಸ್ತಿ ಅಲ್ಲ ಇದು, ಅಪ್ಪ ಇದ್ದಾಗಲೇ ಅವನನ್ನು ಜೈಲಿಗೆ ಕಳಿಸಿ ತಾನು ಅಂತಹ ಆಸ್ತಿಯನ್ನು ತಾನು ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಇವನು ಏನು, ಕ್ರವ್ಯಾದ ಮಾಂಸವನ್ನು ತಿಂತಾ ಇದ್ದ, ಇವನು ಮಾಂಸ ಭಕ್ಷಕನಾಗಿದ್ದ ಈ ಕಂಸ ಅಂತ ಹೇಳ್ತಾರೆ. ಹಾಗಾಗಿ ಲೋಕಾನ್ ಅಸುರನಂತರಾತ್ಮನ, ಎಲ್ಲ ಜನರನ್ನು ಕೂಡ ತಾನು ಏನು ಮಾಡ್ತಾ ಇದ್ದ, ಅಸುರ ಸ್ವಭಾವಕ್ಕೊಳಗಾದಂಥ ಈ ಕಂಸ ತಾನು ಎಲ್ಲರನ್ನು ಕೂಡ ತಾನು ಹಿಂಸೆ ಮಾಡ್ತಾ ಇದ್ದ. ಯೋಪ್ಯಸೌ ಹಯವಿಕ್ರಾಂತೋ ಹಯಗ್ರೀವ ಇತಿ ಸ್ಮೃತಃ ಕೇಶಿ ನಾಮ ಹಯೋ ಜಾತಃ ನತಸ್ಸೈವ ಜಗನ್ಯಜಃ. ಇವನ ಜೊತೆಗೆ ಇನ್ನೊಬ್ಬ ಇದ್ದ. ಅವನು ಹೇಗೆ ಕೇಳಿದ್ರೆ ಕುದುರೆಯಂತೆ ಪರಾಕ್ರಮಶಾಲಿಯಾದವ. ಅವನನ್ನು ಹಯಗ್ರೀವ ಅಂತ ಕರೀತಾರೆ. ನೋಡಿ, ಹಯಗ್ರೀವ ಅಂದ್ರೆ ಕುದುರೆಯ ಹಾಗೆ ಕುತ್ತಿಗೆ ಉಳ್ಳಂತ ದೇವರದ್ದು ರೂಪ ಇದೆ. ಅದೇ ರೀತಿಯಾಗಿ ಅಸುರನ ಹೆಸರು ಹಯಗ್ರೀವ ಅಂತ ಇದೆ. ಅವನು ಕುದುರೆ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಕೇಶಿ ಅಂತ ಕರೀತಾರೆ. ಹಾಗಾಗಿ ಪ್ರಖ್ಯಾತನಾದ ಹಯಗ್ರೀವಾಸುರ ಇದ್ದಾನಲ್ಲ, ಅವನ ಸಹೋದರನಾಗಿ ಕೇಶಿ ಎಂಬ ದೈತ್ಯ ಹುಟ್ಟಿದ್ದಾನೆ. ನೋಡಿ, ಕೇಶಿ ಎನ್ನುವುದು ಕುದುರೆ, ಹಯಗ್ರೀವ ಕುದುರೆ. ಆ ಹಯಗ್ರೀವನ ತಮ್ಮ ಈ ಕೇಶಿ ಎನ್ನುವಂತಹ ಅಸುರ. ಆತ ಎಲ್ಲಿ ಬಂದ? ಅಲ್ಲಿಯೇ ಮಥುರದಲ್ಲಿ ಜನ್ಮ ತಾಳಿದ. ನೋಡಿ, ಎಲ್ಲ ಒಳ್ಳೆಯದು. ಪಟ್ಟಣವನ್ನು ನಿರ್ಮಾಣ ಮಾಡಿದ್ರೆ ಎಲ್ಲ ಹೌದು. ನಾವು ತಿಳ್ಕೊಂಡದ್ದು ಶತ್ರುಘ್ನ ಬಂದ, ಎಲ್ಲ ಕ್ಲಿಯರ್ ಆಗಿ. ಈಗ ಎಲ್ಲ ಒಳ್ಳೆ ಜನವಾಗಿ ಹೇಳಿದ್ರೆ ಅಲ್ಲಿ ಎಲ್ಲ ರೀತಿಯಾದಂತರೂ ಇದ್ದಾರೆ. ಸದುಷ್ಟ ಹರೇಷಿತ ಪಟು ಕೇಸರಿ ನಿರವಗ್ರಹ ವೃಂದಾವನೆ ವಸತ್ಯೇಕೋ ನೃಣಾಂ ಮಾಂಸಾನಿ ಭಕ್ಷಯನ್. ಕೇಶಿ ಅಸುರ, ಅವನನ್ನು ಕೊಂದ ಅಂತ ಗೊತ್ತು. ಹೇಗಿದ್ದಾನೆ ಕೇಶಿ ಅಂತ ಹೇಳಿದ್ರೆ ಅಸುರ. ಅಷ್ಟು ಮಾತ್ರ ಅಲ್ಲ, ದುಷ್ಟನಾಗಿದ್ದ, ಕೆಟ್ಟ ವ್ಯಕ್ತಿಯಾಗಿದ್ದ. ಅಸುರ ಅಂದ್ರೆ ಹಾಗೆ, ಅಸುಸು ರಮಂತೇತಿ ಅಸುರ. ಅಸು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳೇ ಅವರಿಗೆ ಸುಖ. ನಿಮಗೆ ಏನಾದ್ರೂ ನನಗೇನು, ನನಗೆ ಎಂಜಾಯ್ಮೆಂಟ್ ಬೇಕು, ನನಗೆ ಹಣ ಬರಬೇಕು, ನನಗೆ ಖುಷಿಯಾಗಬೇಕು ಅಂತ ಯಾವಾಗಲೂ ಈ ರೀತಿಯಾಗಿ ಇನ್ನೊಬ್ಬರನ್ನು ಪೀಡಿಸಿ ತಾನು ಸುಖದಲ್ಲಿ ನಿರತನಾದವರು ಅಸುರರು. ಅಂತಹ ದುಷ್ಟನಾದ ಅಸುರನಾಗಿದ್ದ. ಮತ್ತೆ ಹ್ರೇಷಿತ ಪಟುಹು,
ಕೆಟ್ಟದಾಗಿ ಶಬ್ದ ಮಾಡ್ದ, ಅರಚುದು ಅಂತ ಹೇಳೋದಕ್ಕೆ ಕರೆಕ್ಟ್ ಆದ ಶಬ್ದ. ಅದು ಬೊಬ್ಬೆ ಹೊಡೆಯೋದಲ್ಲ, ಕುದುರೆ ಅರಚುತ್ತಾ ಇತ್ತಂತೆ. ಕೆಟ್ಟದಾಗಿ ಬೊಬ್ಬೆ ಹೊಡಿದ್ರಲ್ಲಿ ಸಮರ್ಥನಾಗಿದೆ. ಕೆಲವರು ಹಾಗೆ ಬೊಬ್ಬೆ ಹೊಡಿತು, ಸುಮ್ಮನೆ ಯೋ ಅಂತ ಬೊಬ್ಬೆ ಹೊಡಿದು, ಅದು ಇಲ್ಲಿ ಪಕ್ಕದವರಿಗೆ ಇದ್ದವರಿಗೆಲ್ಲ ಕೇಳಲೇಬಾರದು, ಇವರು ಬಂದ ಕೂಡಲೇ ಬೊಬ್ಬೆ ಸುಲಭವಾಗಿ ಬಿಡತ್ತೆ. ಹೀಗೆ ಅಂತಹ ಅರಚುವ ಸ್ವಭಾವ ಈ ಕೇಸಿ ಎನ್ನುವಂತಹ ಕುದುರೆಗೆ ಇತ್ತು ಅಂತ ಹೇಳ್ತಾರೆ. ಒಳ್ಳೆಯ ಕೇಸರಿ ನಿರವಗ್ರಹ, ಕೇಸರಗಳಿಂದ ಕೂಡಿತ್ತು. ಕುತ್ತಿಗೆಯ ಮೇಲೆ, ಕುತ್ತಿಗೆ ಕೆಳಗೆ ಎಲ್ಲ ಒಳ್ಳೆಯಾದಂತಹ ಕೂದಲುಗಳು ಅದು ಈ ಕುದುರೆಗೆ ಇತ್ತು. ಹಾಗೆ ಅಂತೇಳಿ ನಿರವಗ್ರಹ, ನಿಗ್ರಹ ಎನ್ನುವಂಥದ್ದೇ ಇರಲಿಲ್ಲ. ಅಂದ್ರೇನು? ಸ್ವೇಚ್ಛಾಚಾರಿ, ಯಾವಾಗ ಬೇಗ ಬರುತ್ತೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ, ಒಂದು ಕೂಡ ನಿಯಮಗಳಿಲ್ಲ. ಖುಷಿ ಬಂದಾಗ ಬರೋದು, ಖುಷಿ ಬಂದಾಗ ಹೋಗೋದು, ನಾಶ ಮಾಡೋದು. ಯಾವ ಕ್ಷೇತ್ರ ಇದ್ರೂ ತೊಂದರೆ ಇಲ್ಲ, ಹೊಲ ಗದ್ದೆ ಏನೇ ಇರಲಿ ಎಲ್ಲ ಹೋಗಿದ್ದು ಪುಡಿ ಪುಡಿ ಮಾಡೋದು, ತಿನ್ನೋದು, ಬರೋದು. ಈ ರೀತಿಯಾದಂಥ ಅಸುರನಾಗಿದ್ದ. ಎಲ್ಲಿದ್ದೇವ? ಬೃಂದಾವನೇವ ಸತ್ಯೇಕಃ, ಇವನು ಬೃಂದಾವನದಲ್ಲಿ ಇದ್ದ ಅಂತ ಹೇಳ್ತಾರೆ. ಇವ ಎಷ್ಟು ಕೇಳಿದ್ರೆ ಅಲ್ಲಿ ನೃಣ ಮಾಂಸಾನಿ ಭಕ್ಷಯನ್, ಎಲ್ಲ ಜೀವರ ಮನುಷ್ಯರ ಮಾಂಸಗಳನ್ನು ತಿಂತಾ ಇದ್ದ. ಎಲ್ಲಿಯಾದ್ರೂ ಕುದುರೆ ಮಾಂಸ ತಿನ್ನೋದಿದೆಯಾ? ಹಾಗಾದ್ರೆ ಈ ಕುದುರೆ ಹೇಗಿತ್ತು ಕೇಳಿದ್ರೆ ಹುಲ್ಲು ತಿನ್ನುವ ಕುದುರೆ ಅಲ್ಲ ಇದು. ಇವ ಕೇಶಿ ಎನ್ನುವಂತ ಅಸುರ ತಾನು ಏನು ಮಾಡ್ತಾ ಇದ್ದಾನೆ? ಅಲ್ಲಿದ್ದ ಎಲ್ಲ ಸಜ್ಜನರ ಮನುಷ್ಯರ ಮಾಂಸಗಳನ್ನು ತಿಂತಾ ಇದ್ದ, ನಾಶ ಮಾಡಲಿಕ್ಕೆ ಬಂದ ದುಷ್ಟ. ಇನ್ನೊಬ್ಬ ಅರಿಷ್ಟೋ ಬಲಿಪುತ್ರಶ್ಚ ಕಕುದ್ಮಿ ವೃಷರೂಪಧೃಟ್ ಗವಾಮರಿತ್ವಂ ಮಾಪನ್ನೋ ಕಾಮರೂಪಿ ಮಹಾಸುರ. ಇನ್ನೊಬ್ಬ ಅಸುರ ಅವ ಅರಿಷ್ಟ ಅಂತ ಅಸುರ. ಇವ ಯಾರು ಕೇಳಿದ್ರೆ ಬಲಿ ಎನ್ನುವಂತ ಒಬ್ಬ ದೈತ್ಯ ಇದ್ದಾನಲ್ಲ, ಅವನ ಮಗ ಅಂತ ಹೇಳ್ತಾರೆ. ಹಾಗಾಗಿ ಈತ ಉನ್ನತವಾದ ಒಂದು ಡುಬ್ಬವನ್ನು, ಅಂದ್ರೆ ಇದು ಗೂಳಿ, ಎತ್ತು ಅಂತ ಅರ್ಥ. ಎತ್ತುವಿಗೆ ಭುಜ ಇರಬೇಕು ಕುತ್ತಿಗೆ ಹತ್ರ, ಅದನ್ನು ಕಕುದ್ವ ಅಂತ ಹೇಳ್ತಾರೆ. ಅಂತಹ ಭುಜವನ್ನು ಹೊಂದಿದ್ದ, ಗೂಳಿ ರೂಪವನ್ನು ಧರಿಸಿದ್ದ. ಹಾಗಾಗಿ ಇವನು ಹೇಗೆ ಕೇಳಿದ್ರೆ ಅವ ಕಾಮರೂಪಿ ಅಂತ ಕರೀತಾರೆ. ಹೇಗೆ ಬೇಕೋ ಹಾಗೆ ರೂಪವನ್ನು ಧರಿಸುವ ಸಾಮರ್ಥ್ಯ ಅವನಿಗೆ ಇತ್ತು. ಹಾಗಾಗಿ ಇವ ಅರಿಷ್ಟಾಸುರ ಗೋವುಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದ. ಎತ್ತುಗಳಾಗಿ ಬಂದ ಇದ್ದ, ದನಗಳಿಗೆ ಇದು ಗಂಡು ಎತ್ತು ಅಂತ ಬರ್ತಾ ಇತ್ತು. ಆದ್ರೆ ಇವ ಏನು ಮಾಡ್ತಾ ಇದ್ದ? ಸುಖ ಕೊಡುವುದಕ್ಕಿಂತಲೆತ್ತು ಅವರನ್ನು ಕೊಲ್ತಾ ಇದ್ದ. ಇನ್ನೊಬ್ಬ ನಿಶುಂಭೋಥ ದ್ವಿತೇ ಪುತ್ರ ಗರಿಷ್ಠೋ ದಾನವೇಶು ಯಃ ಸ ಕುಂಜರತ್ವ ಮಾಪನ್ನೋ ದೈತ್ಯ ಕಂಸಸ್ಯ ವಾಹನ. ಇನ್ನೊಬ್ಬ ದೈತ್ಯ, ಅವನು ಯಾರು? ಕಂಸನ ವಾಹನನಾಗಿ ಹುಟ್ಟಿಕೊಳ್ತಾನೆ. ಅಂದ್ರೆ ಮುಂದೆ ಹುಟ್ಟಿಕೊಂಡಿದ್ದ ಕಥೆಯನ್ನು ಹೇಳಬೇಕಾದ್ರೆ ಹೀಗೆ ಕೊಂದ ಅಂತಲೂ ಹೇಳ್ತಾರೆ, ಮುಂದೆ ಕೊಲ್ತಾನೆ ಅಂತೂ ಹೇಳ್ತಾ ಇದ್ದಾರೆ, ಹೀಗೆ ಇವನು ಕೊಂದಿದ್ದಾನೆ ಅಂತೂ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ? ಆನೆಯಾಗಿ ಒಬ್ಬ ಹುಟ್ಟಿದ್ದಾನೆ, ಕಂಸನಿಗೆ ಆನೆ. ಆ ಆನೆಗೆ ಹೆಸರು ಹೇಳ್ತಾರೆ ನಿಸುಂಭ ಅಂತ ಹೇಳ್ತಾರೆ. ಈ ನಿಸುಂಭ ಅಂದ್ರೆ ಯಾರು ಕೇಳಿದ್ರೆ ದ್ವಿತೀಯ ಮಗ, ದೈತ್ಯ ಇವನೂ ಕೂಡ. ಹಾಗಾಗಿ ದೈತ್ಯ ದಾನವರಲ್ಲಿಯೇ ಅಗ್ರಗಣ್ಯನಾಗಿದ್ದ. ನೋಡಿ, ಎಲ್ಲ ಒಬ್ಬ ಕೆಟ್ಟ ವ್ಯಕ್ತಿ ಇದ್ರೆ ಅವನ ಜೊತೆಗೆ ಎಲ್ಲ ಕೆಟ್ಟ ವ್ಯಕ್ತಿಗಳು ಹೋಗಿ ಸೇರಿಕೊಳ್ತಾರೆ. ಹಾಗಾಗಿ ಇವ ಕಂಸನ ಆನೆಯಾಗಿ ಹುಟ್ಟಿಕೊಂಡಿದ್ದಾನೆ. ಲಂಬನಾಮೇತಿ ವಿಖ್ಯಾತೋ ಯೋಸೌ ದೈತ್ಯೋ ಮಹಾಬಲಃ ಪ್ರಲಂಬೋ ನಾಮ ಭೂತ್ವಾಸೌ ವಟಂ ಭಾಂಡೀರಮಾಶ್ರಿತಃ ಶಿಖರೋ ನಾಮ ಸುಮಹಾನ್ ಯ ಆಸೀದ್ ವನವರ್ಷಭಃ. ಇನ್ನೊಬ್ಬ ಲಂಬ ಅಂತ ಹೆಸರಿನವ ಬಲಿಷ್ಠನಾದಂತಹ ಒಬ್ಬ ಅಸುರ. ಈ ದೈತ್ಯನ ವಿಖ್ಯಾತನಾದವ ಇವನೇ ಪ್ರಲಂಬ ಅಂತ ಹೆಸರಿನಲ್ಲಿ ಪ್ರಸಿದ್ಧವಾಗಿದ್ದುಕೊಂಡು ಭಾಂಡೀರ ಅಂತ ವನದಲ್ಲಿ ಇದ್ದುಕೊಂಡು ಮುಂದೆ ಶಿಖಿರ ಮೊದಲಾದಂಥ ದಾನವರೇ ಅಲ್ಲೆಲ್ಲ ಅವತಾರ ಮಾಡಿದ್ರು, ಅವರನ್ನೆಲ್ಲ ಕೃಷ್ಣ ಬಲರಾಮರು ನಾಶ ಮಾಡ್ತಾರೆ ಅಂತ ಹೇಳಿ ಮುಂದೆ ಆಗುವ ಘಟನೆಗಳನ್ನು ಈಗಲೇ ಚತುರ್ಮುಖ ತಾನು ದೈತ್ಯರಿಗೆ ದಾನವರಿಗೆ ಎಲ್ಲ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ 4:45 ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ಮನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾಕ್ಷಚಕ್ರಾದಿಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶಿರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटोनगः नवनीतनव स्त्रीसहस्रेशस्त्रिभङ्गी मधुराकृतिः सुखभागमृदाब्धिं दुर्गोविन्दो